ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಹೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯು ಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಇಂದಿನಿಂದ ಆರಂಭ ಆಗ್ತಾ ಇರುವ ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದದ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲಿ ಅಂತ ವಿಘ್ನೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ವಿಶ್ವಂಬರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂದದ ಅನುವಾದವನ್ನು ಆರಂಭ ಮಾಡುತ್ತಾ ಇದ್ದೆ. ದ್ವಿತೀಯ ಸ್ಕಂದ ಆರಂಭ ಆಗೋದೇ ವರೀಯಾನ್ ಏಷತೆ ಪ್ರಶ್ನಃ ಕೃತೋ ಲೋಕಹಿತೋ ನೃಪ ಆತ್ಮವಿತ್ ಸಮ್ಮತ ಪುಂಸಾಂ ಶ್ರೋತವ್ಯಾದಿಷು ಯಪ್ಪರಃ. ಈ ಹಿಂದೆ ಪರೀಕ್ಷಿನ್ ಮಹಾರಾಜರು ಅವರು ಗಂಗಾ ನದಿಯ ತೀರಕ್ಕೆ ಬಂದು ಕೂತುಕೊಂಡಾಗ ಅಲ್ಲಿಗೆ ಶುಕಾಚಾರ್ಯರು ಬಂದರು ಅಂತ. ಆಗ ಅವರಿಗೆ ಶುಕಾಚಾರ್ಯರಿಗೆ ಅರ್ಘ್ಯ ಪಾದ್ಯ ಎಲ್ಲವನ್ನು ಕೊಟ್ಟು ಅವರನ್ನು ಕೂಡಿಸಿ ಅವನು ಕೇಳಿದ, ಸ್ವಾಮಿ, ನನ್ನ ಜೀವನದಲ್ಲಿ ನೀನು ಇರುವಂತಹದ್ದು ಕೇವಲ 7 ದಿವಸ ಸಮಯ ಇದೆ ನನಗೆ. ಆ 7 ದಿವಸದಲ್ಲಿ ಏನನ್ನು ಕೇಳಬೇಕು ಅದನ್ನು ಹೇಳ್ರಿ ನನಗೆ ಅಂತ ಕೇಳಿ. 7 ದಿವಸ ಇರೋದು ನನಗೆ, ಜಾಸ್ತಿ ಸಮಯ ಇಲ್ಲ. ಹಾಗಾಗಿ 7 ದಿವಸ ಇದೆ. ಆ 7 ದಿವಸದಲ್ಲಿ ಏನನ್ನು ಕೇಳಬೇಕು, ನಾನು ಏನು ಶ್ರವಣ ಮಾಡಬೇಕು, ನನ್ನ ಕರ್ತವ್ಯ ಏನು ಅನ್ನೋದನ್ನು ನನಗೆ ಹೇಳಿ ಅಂತ ಇಷ್ಟು ಕೇಳಿದರಂತೆ. ಇಷ್ಟು ಕೇಳುವಾಗ ಆ ಪ್ರಶ್ನೆಯನ್ನೇ ಪ್ರಶಂಸೆ ಮಾಡುತ್ತಾರೆ ಶುಕಾಚಾರ್ಯ. ವರೀಯಾನ್ ಏಷತೆ ಪ್ರಶ್ನಃ, ಇದು ನೀನು ಕೇಳಿರುವಂಥ ಏನು ಪ್ರಶ್ನೆ ಇದೆ ಅತ್ಯಂತ ಉತ್ಕೃಷ್ಟವಾದಂಥ ಪ್ರಶ್ನೆಯನ್ನು ಕೇಳಿದ್ದೀನಿ. ಬಹಳ ಮನೋಹರವಾಗಿರುವಂಥ ಪ್ರಶ್ನೆ ಇದು. ಯಾಕೆಂದರೆ ಕೃತೋ ಲೋಕಹಿತೋ ನೃಪ, ನೀನು ಇವತ್ತು ಈ ಪ್ರಶ್ನೆಯನ್ನು ಕೇಳಿದ್ದೀಯಿ, ನಾನು ಅದಕ್ಕೆ ಉತ್ತರ ಹೇಳ್ತೀನಲ್ಲ, ಅದಿನ್ನೂ ಅದ್ಭುತವಾಗಿರ್ತದೆ. ಆದ್ದರಿಂದಾಗಿ ನಿನ್ನ ಪ್ರಶ್ನೆ ಎನ್ನುವಂಥದ್ದು ಲೋಕಹಿತಕ್ಕೋಸ್ಕರವಾಗಿ ಕೇಳಿದಂತೆ ಇದೆ. ಇದು ನಿಜವಾಗಲೂ ಎಂಥ ಪ್ರಶ್ನೆ ಅಂದರೆ ಆತ್ಮವಿತ್ ಸಮ್ಮತ ಪುಂಸಾಂ ಅಂತ. ಆತ್ಮವಿತ್ತು ಅಂದರೆ ಆತ್ಮತತ್ವಜ್ಞಾನವನ್ನು ಪಡೆದಂಥ ಜ್ಞಾನಿಗಳು ಅಂತೇನಿದ್ದಾರೆ, ಶಾಸ್ತ್ರದ ಜ್ಞಾನ ಇರುವಂಥ ವ್ಯಕ್ತಿಗಳೇನಿದ್ದಾರೆ ಅಂಥವರೆಲ್ಲರಿಗೂ ಕೂಡ ಸಮ್ಮತವಾಗಿರುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ನೀನು. ಆತ್ಮಜ್ಞಾನಿಗಳಿಗೆ ಸಮ್ಮತವಾಗಿರುವಂಥ ಪ್ರಶ್ನೆ, ಅಂಥ ಅದ್ಭುತವಾದಂಥ ಪ್ರಶ್ನೆಯನ್ನು ಕೇಳಿದ್ದೀಯಿ. ಆದ್ದರಿಂದಾಗಿ ನೀನು ಕೇಳಬೇಕಾಗಿರುವಂಥದ್ದು, ಜಪ ಮಾಡಬೇಕಾಗಿರುವಂಥದ್ದು ಏನು ಅದನ್ನು ಹೇಳ್ತೇನೆ. ಆದರೆ ಕೇಳಲೇಬೇಕಾದ್ದು ಅಂತ ಕೇಳ್ತಿದ್ದೀಯಲ್ಲ, ಕೇಳಲೇಬೇಕಾದ್ದು ಅಂತ ಯಾವುದನ್ನು ಹೇಳಬೇಕು ನಿನಗೆ ಅಂತ ಹೇಳುತ್ತಾರೆ. ಯಾವುದು ಹೇಳಬೇಕು? ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ. ಬಹಳ ಸುಂದರವಾಗಿ ಹೇಳುತ್ತಾರೆ, ಎಷ್ಟು ಅದ್ಭುತ. ಶ್ರೋತವ್ಯಾನೀಹ ರಾಜೇಂದ್ರ, ಕೇಳಬೇಕಾದ್ದು ಅಂತ ಕೇಳ್ತಿದ್ದೀಯಲ್ಲೋ ನೀನು, ಕೇಳಲೇಬೇಕಾದದ್ದು ಯಾವುದು ಅದನ್ನೇ ಹೇಳಿ. ಕೇಳಲೇಬೇಕಾದದ್ದು ಸಹಸ್ರಶಃ, ಸಾವಿರ ವಿಷಯಗಳಿದ್ದಾವೆ. ಯಾವುದು ಹೇಳಬೇಕು ನಿಮಗೆ? ಬೇಕಾದಷ್ಟು ವಿಷಯಗಳಿದ್ದಾವೆ, ಸಾವಿರ ವಿಷಯಗಳು. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ, ಈ ಪರತತ್ವವನ್ನು ಸರಿಯಾಗಿ ತಿಳಿಯೋದನ್ನು ಬಿಟ್ಟು ಬರೀ ಗೃಹಸ್ಥಾಶ್ರಮದಲ್ಲೇನೇ ಇರ್ತಾರಲ್ಲ, ಯಜ್ಞಗಳನ್ನು ಮಾಡುತ್ತಾರೆ. ಯಾಕೆ ಅಂದರೆ ಕಾಮ್ಯಕರ್ಮ ಎಲ್ಲ ಕಾಮನೆಯಿಂದಾಗಿ ಮಾಡುತ್ತಾರೆ. ಹೀಗೆ
ಕೇಳಬೇಕಾಗಿರುವಂಥದ್ದು ಸಾವಿರ ಸಾವಿರ ಇದೆ, ಇದನ್ನೆಲ್ಲ ಬಿಟ್ಟಿರ್ತಾರಂತೆ ಮನುಷ್ಯರು. ಆದರೆ ಕೇಳಬೇಕಾದದ್ದು ಅಂತ ಕೇಳಿದಾಗ ನೀನು ಯಾವುದನ್ನು ಹೇಳಿ? ಸಾವಿರ ಸಾವಿರ ವಿಚಾರಗಳಿದ್ದವು, ಹೇಳಲೇಬೇಕಾದದ್ದು ಕೇಳಲೇಬೇಕಾದದ್ದು. ಯಾಕೆ ಅಂದರೆ ಭಗವಂತನ ಈ ತತ್ವಜ್ಞಾನ ಎನ್ನುವಂಥದ್ದು ಇದೆಯಲ್ಲ, ಪರಮಾತ್ಮನ ಜ್ಞಾನ, ಇದನ್ನು ಒಂದು ಕಡೆ ಹೇಳಬೇಕಾದ್ರೆ ಈ ಇವನು ಪತಂಜಲಿ ಅಂತ ಒಬ್ಬ ಋಷಿ ಇದ್ದಾನೆ, ವ್ಯಾಕರಣ ಮಹಾಭಾಷ್ಯವನ್ನು ಬರೆದಂಥ ಒಬ್ಬ ಋಷಿ, ಬಹಳ ಅದ್ಭುತವಾಗಿ ಹೇಳುತ್ತಾನೆ. ಅವನು ಹೇಳುವಾಗ ಒಂದು ಕಡೆಯಲ್ಲಿ ಒಂದು ಕಥೆ ಬರೀತಾನೆ. ಅವನೇನು ಹೇಳ್ತಾನೆ ಅಂದರೆ, ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ದೇವೇಂದ್ರ ಅಧ್ಯಯನ ಮಾಡಲಿಕ್ಕೆ ಅಂತ ಹೋದಂತೆ. ಬೃಹಸ್ಪತ್ಯಾಚಾರ್ಯರ ಬಳಿಯಲ್ಲಿ ದೇವೇಂದ್ರ ಅಧ್ಯಯನ ಮಾಡಲಿಕ್ಕೆ ಅಂತ ಹೋದಾಗ ಅಧ್ಯಯನ ಮಾಡ್ತಾ ಇದ್ದ. ಅಧ್ಯಯನ ಮಾಡ್ತಾ ಮಾಡ್ತಾ ಎಷ್ಟು ವರ್ಷ ಅಂತ ಹೇಳಿದರೆ 1000 ವರ್ಷ ಅಧ್ಯಯನ ಮಾಡಿದಂತ. 1000 ವರ್ಷ ಅಧ್ಯಯನವನ್ನು ಮಾಡಿದರೆ ಆಯಿತು, 1000 ವರ್ಷ ಓದಿ ಎಲ್ಲ ಮುಗೀತಲ್ವ, ಹಾಗಾದ್ರಿನ್ನ ಅವನು ಪೂರ್ತಿ ಡಿಗ್ರಿ ಮುಗೀತು, ಅವನು ಗ್ರ್ಯಾಜುಯೇಟ್ ಆದ ಅಂತ ಹೇಳೋಣ ಅಂತಂದರೆ ಅದಕ್ಕೆ ಅವ್ರು ಹೇಳುತ್ತಾರೆ ಕೊನೆಗೆ ತಥಾಪಿ ನಾಂತಂ ಜಗಾಮ ಅಂತ ಹೇಳ್ತಾರೆ. ಅಷ್ಟು ಓದಿದರೂ ಕೂಡ, ಅಷ್ಟು ಅಧ್ಯಯನ ಮತ್ತು 1000 ವರ್ಷ ಅಂದರೆ ನಮ್ಮ ಥರ ಅಂತಲ್ಲ, ಮತ್ತೆ 1000 ವರ್ಷ ಅಂದರೆ ದೇವತೆಗಳೆಲ್ಲ ಕಲ್ಪ, ಅವರದೆಲ್ಲವೂ ಕೂಡ ಕಲ್ಪದ ಲೆಕ್ಕದಲ್ಲಿ ಇಟ್ಟುಕೊಳ್ಬೇಕು. ಹಾಗಾಗಿ ಹಿಂದೆನೇ ಹೇಳಿದ್ದೆ ಪ್ರಥಮ ಸ್ಕಂದದಲ್ಲಿ, ಒಂದು ಬ್ರಹ್ಮದೇವರ ಒಂದು ದಿನ ಅಂದರೆ ಹೇಗಿರುತ್ತದೆ, ಇನ್ನು ದೇವತೆಗಳ ದಿನ ಅಂದರೆ ಹೇಗಿರುತ್ತದೆ ಅಂತ ಹೇಳಿದ್ದೆ. ಹಾಗಾಗಿ ಅಂಥ ಒಂದು ದಿನಗಳಲ್ಲಿ ಸಾವಿರಾರು ವರ್ಷಗಳ ಕಾಲ ಅಧ್ಯಯನ ಮಾಡಿದರೂ ಕೂಡ ನಾಂತಂ ಜಗಾಮ, ಆ ಅಧ್ಯಯನ ಎನ್ನುವಂಥದ್ದು ಕೊನೆ ಆಗಲಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಕೇಳಬೇಕಾದದ್ದು ಭಗವಂತನ ವಿಷಯದಲ್ಲೇನೆ ಎಷ್ಟು ಸಂಗತಿಗಳಿದ್ದಾವಲ್ಲ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಂತ ಹೇಳಿದ್ರೆ ಸಾವಿರ ವಿಷಯಗಳಿದ್ದಾವೆ. ಯಾವುದನ್ನು ಹೇಳಬೇಕು ನಿಮಗೆ? ಅಪಶ್ಯತಾಂ ಆತ್ಮತತ್ವಂ, ಎಲ್ಲರೂ ಕೂಡ ಈ ಪರಾಪರ ತತ್ವವನ್ನು, ಯಾವುದು ವಸ್ತುವನ್ನು ತಿಳಿಬೇಕು, ಯಾವುದನ್ನು ತಿಳಿಬಾರದು, ಮತ್ತು ಯಾವುದು ನಿತ್ಯ ಯಾವುದು ಅನಿತ್ಯ, ಇವುಗಳ ತಿಳುವಳಿಕೆನೇ ಇಲ್ಲದಂತೇನೆ ಬರೀ ಗೃಹಸ್ಥಾಶ್ರಮದಲ್ಲಿ ಕಾಮ್ಯಕರ್ಮವನ್ನು ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಹಾಗಾಗಿ ಏನು ಹೇಳಬೇಕು ಇವರಿಗೆಲ್ಲ? ಯಾಕೆ ಅಂದರೆ ಮನುಷ್ಯ, ನಿನಗೆ 7 ದಿವಸ ಇದೆ ಅಂತ ಹೇಳ್ತಿದ್ದೆ. 7 ದಿವಸ ಇದೆ ಅಂತಂದರೆ ಬಹಳ ದೊಡ್ಡದು ಅಂತಂದು, ಬಹಳ ದೊಡ್ಡದಿದು. 7 ದಿವಸ ನಿನ್ನ ಜೀವನದಲ್ಲಿ ಅವಕಾಶ ಸಿಕ್ಕಿದೆಯಲ್ಲ, ಬಹಳ ಅದ್ಭುತ ಇದು ಅಂತಂದರು. ಯಾಕೆ ಅಂದರೆ ಬೇರೆ ಮನುಷ್ಯರಿಗಾಗಬೇಕಾದ್ರೆ ಇಡೀ ಜೀವನ ಪೂರ್ತಿ ಕೊಟ್ಟರೂ ಕೂಡ ದೇವರ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಒಂದು 5 ನಿಮಿಷ ಸಮಯ ಇಲ್ಲ ಅಂತ ಹೇಳ್ತಾರೆ. ಇಡೀ ದಿವಸ ಏನು ಮಾಡೋದು ಅಂತಂದರೆ, ನಾಳೆ ಮನೆ ಕಟ್ಟಬೇಕು, ನಾಳೆ ಇನ್ನೊಂದು ತೊಗೊಳ್ಬೇಕು, ಒಂದು ಗಾಡಿ ತೊಗೊಳ್ಬೇಕು, ಅದು ತೊಗೊಳ್ಬೇಕು, ದುಡಿಬೇಕು ಅಂತ ಆದರೆ ಅದಕ್ಕೆ ಮತ್ತೆ ಹೋಗಬೇಕು, ಓಡಾಡಬೇಕು, ಬರೀ ಇದೇ ಕೆಲಸ ಆಯಿತು. ದೇವ್ರ ಪೂಜೆ ಮಾಡಲಿಕ್ಕೆ ಟೈಮ್ ಎಲ್ಲಿದೆ ನಮಗೆ ಅಂತ ಕೇಳ್ತಾರೆ. ದೇವ್ರ ನಾಮಸ್ಮರಣೆ ಮಾಡು ಅಂತ ಹೇಳ್ತೀರ, ಅದಕ್ಕೆ ಎಲ್ಲಿದೆ ನಮಗೆ ಸಮಯ? ಆ ಸಮಯವೇ ಇಲ್ಲ ನಮ್ಮ ಹತ್ರ, ಅದರಿಂದ ಸಮಯವೇ ಇಲ್ಲ, ಅದರಿಂದ ನಾವೆಲ್ಲಿ ಮಾಡ್ತಾ ಕೊಡೋಣ ಇದನ್ನೆಲ್ಲ ಅಂತ ಹೀಗೆಲ್ಲ ಬಹಳ ಜನ ವಾದ ಮಾಡೋರಿದ್ದಾರೆ. ಅದಕ್ಕೆ ಅವರನ್ನೆಲ್ಲ ಒಂದು ಸರ್ತಿ ಬೈತಾರೆ ಶುಕಾಚಾರ್ಯರು. ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚಾರ್ತೆ ಹಯಾ ರಾಜನ್ ಕುಟುಂಬ ಭರಣೇನವಾ. ಏನು ಅದ್ಭುತ! ಇನ್ನು ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ, ಮನುಷ್ಯನಿಗೆ ಸಾಮಾನ್ಯವಾಗಿ 100 ವರ್ಷ ಆಯುಷ್ಯ ಅಂತ ನಾವು ಇಟ್ಟುಕೊಂಡ್ರೆ, ಆ 100 ವರ್ಷದ ಆಯುಷ್ಯದಲ್ಲಿ 50 ವರ್ಷ ಬರೀ ನಿದ್ದೆ ಮಾಡ್ತಾನಂತ. ಯಾಕೆಂದರೆ 50 ವರ್ಷ ರಾತ್ರಿನೇ ಇರ್ತದಲ್ಲ ಅದರಲ್ಲಿ. ಹಾಗಾಗಿ ಎಲ್ಲ ರಾತ್ರಿಯಲ್ಲೇ ಹೊರಟೋಗ್ಬಿಡ್ತದೆ. ರಾತ್ರಿ ಇದ್ದದ್ದೆಲ್ಲ ಇನ್ನು 50 ವರ್ಷ, ಅಷ್ಟರಲ್ಲೇ ಎಷ್ಟು ಹಾರಾಡ್ತಾನೆ ಮನುಷ್ಯ. ಆ 50 ವರ್ಷದಲ್ಲೂ ಕೂಡ ಹೇಗಿರುತ್ತೆ ಅಂದರೆ, ವ್ಯವಾಯೇನ ನವಂ ವಯಃ, ಮೊದಲಿಗಾಗಬೇಕಾದ್ರೆ ಧರ್ಮ ಮಾಡಬೇಕು, ಸಣ್ಣ ವಯಸ್ಸಿಗೆ ಉಪನಯನ ಮಾಡಬೇಕು ಅಂದರೆ ಮನೆಯಲ್ಲಿದ್ದವರು ಹೇಳ್ತಿರ್ತಾರೆ, ದೊಡ್ಡವರೆಲ್ಲ ಹೇಳ್ತಿರ್ತಾರೆ, ಈ ವಯಸ್ಸಿಗೆ ಉಪನಯನ ಮಾಡ್ತೀರಿ, ಪಾಪ ಎಲ್ಲಿ ಜಪ ಮಾಡ್ತಾ ಕೊಡಬೇಕು, ಅದಕ್ಕಾಗಲ್ಲ, ಸುಮ್ಮನೆ ಹಾಯಾಗಿ ಎಂಜಾಯ್ ಮಾಡ್ಕೊಂಡಿರಲಿ ಅಂತ ಹೇಳೋದು. ಅವ್ರಿಗೆ ಆ ವಯಸ್ಸಿಗೆ ತಕ್ಕ ಹಾಗೆ ಉಪನಯನ ಮಾಡೋದಿಲ್ಲ, ಸಂಸ್ಕಾರ ಕೊಡೋದಿಲ್ಲ. ವ್ಯವಾಯೇನ ನವಂ ವಯಃ, ಆ ನವ ವಯಸ್ಸು ಅನ್ನುವಂಥದ್ದೇನಿದೆ ಬರೀ ಇದರಲ್ಲೇ ಹೋಗ್ತದಂತೆ, ಆಟ ಆಡಿದೆ ಮಾಡಿದೆ ಇದರಲ್ಲೇ ಹೋಗ್ತಿರ್ತದಂತೆ. ಆಮೇಲೆ ಅಷ್ಟೇ ಅಲ್ಲ, ಅದರ ಜೊತೆಗೇನಾಗತ್ತಂತೆ, ಮುಂದೆ ಹೋದಂತೆ ಏನಾಗುತ್ತೆ, ಸ್ವಲ್ಪ ವಯಸ್ಸು ಬಂತು ಅಂದ ಕೂಡಲೇ ಅವನಿಗೇನು ಮಾಡ್ತಾರಂತೆ, ದೊಡ್ಡವನಾಗ್ತಿದ್ದಿ, ಚೆನ್ನಾಗಿ ಓದಬೇಕು ಅಂತ ಹೇಳಿ ಲೌಕಿಕ ಅಧ್ಯಯನ ಮಾಡು ಅಂತ ಹೇಳ್ತಾರೆ. ಈ ದೇವರ ಸಾಧನೆ ಮಾಡಿಸ್ಕೊಳ್ಳೋದಿಲ್ಲ. ಅವನ ಅಧ್ಯಯನ ಮುಗಿತಾ ಇದೆ ಅಂದರೆ ನಿನಗೆ ಒಳ್ಳೆ ಕೆಲಸ ಇಲ್ಲ ಅಂದರೆ ಹೆಣ್ಣು ಕೊಡೋದಿಲ್ಲ. ಆದ್ದರಿಂದ ನೀನು ಚೆನ್ನಾಗಿ ಓದಬೇಕು, ಕೆಲಸ ಮಾಡಬೇಕು. ಅದಕ್ಕೆ ನಿಂದೇನು ಮತ್ತೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಿನ್ನ ಪ್ಯಾಕೇಜ್ ಎಷ್ಟು ಅಂತ ಕೇಳ್ತಾರೆ, ದೊಡ್ಡ ಸಂಬಳ ಸಿಗಬೇಕು, ಅದಕ್ಕೋಸ್ಕರ ನೋಡು ಅಂತ ಹೇಳ್ಬಿಟ್ಟು ಮತ್ತೆ ಕೆಲಸ ಹುಡುಕ್ಲಿಕ್ಕೆ ಒಂದಷ್ಟು ಕೆಲಸ ಸಿಕ್ತು ಅಂದಮೇಲೆ ಆವಾಗಲಾದರೂ ಓದು ಅಂದರೆ, ಅಯ್ಯೋ ವಯಸ್ಸಾಗ್ತಾ ಇದೆ, ಬೇಗ ಒಂದು ಮದುವೆ ಮಾಡಿಬಿಡಬೇಕು ಅಂತ ಹೇಳ್ತಾರೆ.
ಆಯಿತು ಮದುವೆ ಮಾಡೋಣ ಅಂತ ಅಂದ್ಕೊಂಡು ಮದುವೆಗೆ ಅಂತ ಹುಡುಗಿನ ಹುಡುಕ್ಲಿಕ್ಕೆ ಒಂದಷ್ಟು ಸಮಯ ಹೋಗ್ತದೆ. ಆಮೇಲೆ ಹುಡುಗಿ ಸಿಕ್ಕ ಮೇಲೆ ಆದರೂ ಇನ್ನಾದರೂ ಧರ್ಮ ಸಾಧನೆ ಮಾಡು ಅಂತಂದರೆ ಇನ್ನೂ ಹೊಸದಾಗಿ ಮದುವೆ ಆಗಿದ್ದಾರೆ, ಸ್ವಲ್ಪ ದಿವಸ ಎಂಜಾಯ್ ಮಾಡ್ಕೊಂಡು ಹಾಯಾಗಿರಲಿ ಬಿಡ್ರಿ ಅಂತ ಹೇಳ್ತಾರೆ, ಮತ್ತೆ ಆರಾಮಾಗಿರಲಿ ಅಂತ ಹೇಳ್ತಾರೆ. ಅಲ್ಲೂ ಆಗೋದಿಲ್ಲ ಅಧ್ಯಯನ. ಆಮೇಲೆ ಹೋಗಲಿ ಇನ್ನೇನಾದರೂ ಅಧ್ಯಯನ ಮಾಡೋಣ ಅನ್ನೋಷ್ಟೊತ್ತಿಗೇನೆ ಕೈಯಲ್ಲಿ ಒಂದು ಕೂಸು ಬಂದಿರ್ತದಾಗಲಿ. ಆ ಕೂಸು ಇರ್ತದೆ, ಅದನ್ನೇ ಮಗುನ ನೋಡ್ಕೊಳ್ಬೇಕು. ಆ ಮಗು ಯಾವಾಗ ಹೇಳ್ತದೆ ಯಾವಾಗ ಮಲಗ್ತದೆ ಗೊತ್ತಿಲ್ಲ. ಆದ್ದರಿಂದಾಗಿ ಅದನ್ನು ನೋಡ್ಕೊಳ್ಳುವಾಗ ನಮಗೆ ಸಮಯ ಹೋದದ್ದು ಗೊತ್ತಾಗಲ್ಲ, ನಮಗೆ ದೇವರು ಜಪ ಮಾಡಲಿಕ್ಕೆ ಅವಕಾಶ ಇಲ್ಲ ನಮಗೆ ಅಂಥೇಳಿ ಅದಕ್ಕೊಂದು ಕಾರಣ ಸಿಗ್ತದೆ. ಹಾಗೆ ಮುಂದುವರಿತದಷ್ಟೆ. ಅಂತೂ ಕೊನೆಗೆ ತನ್ನ ಜೀವನದಲ್ಲಿ ಆಯುಷ್ಯ ಎಲ್ಲ ಮುಗಿದಾದ ಮೇಲೆ ಇನ್ನೊಂದು ವರ್ಷ ಬದುಕ್ತೀನಿ ಅಂತನ್ನುವಾಗ ಆಗ ಅವನ ಮನಸ್ಸಿಗೆ ಅನ್ನಿಸ್ತದಂತೆ, ಇಲ್ಲ ಈಗಲಾದರೂ ದೇವರ ಧ್ಯಾನ ಮಾಡಬೇಕು, ದೇವರ ತಪಸ್ಸನ್ನು ಮಾಡಬೇಕು ಅಂತ ಅನಿಸುತ್ತೆ, ಏನೋ ಸಂಧ್ಯಾವಂದನೆ ಮಾಡಬೇಕು ಅಂತ ಅನಿಸುತ್ತೆ, ದೇವರ ಪೂಜೆ ಮಾಡಬೇಕು ಅಂತ ಅನಿಸುತ್ತೆ. ಗಂಟೆ ಬಾರಿಸ್ಲಿಕ್ಕೆ ಹೋಗ್ತಾನೆ, ಕೈ ನಡಗಲಿಕ್ಕೆ ಶುರುವಾಗುತ್ತೆ. ಬಾಯಲ್ಲಿ ಮಂತ್ರ ಹೇಳಬೇಕು, ನಾಮಸ್ಮರಣೆ ಮಾಡಬೇಕು ಅಂತ ಹೋಗ್ತಾನೆ, ಬಾಯೆಲ್ಲ ಗಡಗಡ ಅಂತ ನಡಗುತ್ತೆ, ಉಚ್ಚಾರಣೆ ಮಾಡಲಿಕ್ಕೆ ಬರುವುದಿಲ್ಲ. ಅಂತಹ ಸ್ಥಿತಿ ಅನ್ನೋದು ಬಂದು ಹೋಗುತ್ತೆ. ದೇವರ ನೈವೇದ್ಯವನ್ನು ತಿನ್ನಬೇಕು ಅಂತ ಅಂದ್ಕೊಳ್ತಾನೆ, ಜಾಸ್ತಿ ತಿಂದರೆ ಜೀರ್ಣ ಆಗಲ್ಲ ಅಂತ ಡಾಕ್ಟರ್ ಹೇಳಿಬಿಡ್ತಾರೆ, ತಿನ್ನಲಿಕ್ಕೂ ಹೋಗೋದಿಲ್ಲ ಅಂತೆ. ಅಂತಹ ಪರಿಸ್ಥಿತಿ ಅನ್ನುವಂಥದ್ದು ಬರ್ತದೆ. ಅದರಿಂದಾಗಿ ಮನುಷ್ಯನಿಗೆ ಇಡೀ ಜೀವನ ಪೂರ್ತಿ ಅವನಿಗೆ ಅವಕಾಶವನ್ನು ಕೊಟ್ಟರೂ ಕೂಡ ಕುಟುಂಬ ಭರಣೇನವ, ಒಂದೋ ದುಡ್ಡು ಸಂಪಾದನೆಗೋಸ್ಕರವಾಗಿ ಹಗಲೆಲ್ಲ ದುಡಿತಾನಂತೆ, ರಾತ್ರಿ ಆದರೆ ನಾನು ಕುಟುಂಬ ನೋಡ್ಕೊಳ್ತೇನೆ ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ಇರ್ತಾನಂತೆ. ಹಾಗಾಗಿ ಮನುಷ್ಯನಿಗೆ ಜೀವನದಲ್ಲಿ ಸಮಯ ಎನ್ನುವಂತಹದ್ದೇ ಇಲ್ಲ ಅಂತ ಹೇಳ್ತಾನೆ. ಅಂಥದ್ರಲ್ಲಿ ಅದರಿಂದ ನಿನಗೆ ನಿನ್ನ ಜೀವನದಲ್ಲಿ 7 ದಿವಸದ ಸಮಯ ಸಿಕ್ಕಿದೆಯೋ ಪರೀಕ್ಷಿತು, ಬಹಳ ದೊಡ್ಡ ಸಂಗತಿ ಇದು, ದೊಡ್ಡ ಸಂಗತಿ ಇದು. 7 ದಿವಸದ ನಿನಗೆ ಸಮಯ ಸಿಕ್ಕಿದೆ ಅಂತಂದರೆ ಸಾಮಾನ್ಯ ಅಲ್ಲ ಇದು ಅಂತ. ಹಾಗಾಗಿ ದೇಹಾಪತ್ಯ ಕಳತ್ರಾದಿಷು ಆತ್ಮದೈನ್ಯೇಷು ಪಿತ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ಇನ್ನು ಶರೀರ ಮತ್ತು ಹೆಂಡತಿ ಮಕ್ಕಳು ಅಂತ ಇವೆಲ್ಲವೂ ಕೂಡ ಏನಿದ್ದಾವಲ್ಲ, ಇವೆಲ್ಲವೂ ಕೂಡ ದುಃಖಕ್ಕೆ ಕಾರಣವಾಗಿರುವಂಥದ್ದಾದ್ದರಿಂದಾಗಿ ಇವುಗಳಲ್ಲಾಗಬೇಕಾದ್ರೆ ಅತ್ಯಂತ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ಅಂತ ಹೇಳ್ತಾರೆ. ಅತ್ಯಂತ ಆಸಕ್ತಿ ಅಂದರೆ ಅದರ ಅರ್ಥ ಏನು ಅಂತಂದರೆ, ನಾವು ಮದುವೆ ಮಾಡಿಕೊಂಡಿದ್ದೀವಿ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ ಅಂದರೆ ಅವರನ್ನು ನೋಡಲಿಕ್ಕೆ ಹೋಗಬಾರ್ದು, ಹಂಗರ್ಥ ಅಲ್ಲ. ಅದಕ್ಕೆ ಇರಬೇಕು, ಆದರೆ ಅದಕ್ಕೆ ಭಾಳ ತಲೆ ಕೆಡಿಸ್ಕೋಬಾರ್ದಂತೆ, ಭಾಳ ತಲೆ ಕೆಡಿಸ್ಕೋಬಾರ್ದು. ಆ ರೀತಿ ಇರಬೇಕು. ಅದು ಯಾವ ರೀತಿ? ಈಸಬೇಕು, ಇದ್ದು ಜಯಿಸಬೇಕು ಅಂತಾರಲ್ಲ, ಸಂಸಾರದಲ್ಲಿ ಇರಬೇಕು, ಅಂಟಿಸಿಕೊಳ್ಳಿಕ್ಕೆ ಹೋಗಿರಬಾರ್ದು. ಅಂಟಿಸಿಕೊಳ್ಳದೇನೆ ಇರುವಂತಹದ್ದನ್ನು ಅಭ್ಯಾಸ ಮಾಡಬೇಕು. ಅದನ್ನು ಆ ರೀತಿಯಲ್ಲಿ ಬದುಕಬೇಕು. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚೇಚ್ಛತಾ ಭಯಂ. ಹಾಗಾದರೆ ಈ ರೀತಿ ನಮ್ಮ ಬದುಕಾಗಬೇಕು ಅಂತಾದರೆ ಏನು ಮಾಡಬೇಕು? ಅದಕ್ಕೆ ಕೊನೆಯ ಕಾಲದಲ್ಲಾದರೂ ಕೂಡ ಶ್ರೋತವ್ಯ ಕೀರ್ತಿತವ್ಯಶ್ಚ, ಭಗವಂತನ ಬಗ್ಗೆ ಈ ಮೋಕ್ಷವನ್ನು ಕೊಡತಕ್ಕಂಥವನು ಯಾರು ಅಂದರೆ, ಮೋಕ್ಷವನ್ನು ಬಯಸುವಂಥ ವ್ಯಕ್ತಿಗಳೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಕೂಡ ಭಗವಂತನನ್ನು ತಿಳಿಬೇಕು. ಶ್ರೋತವ್ಯ, ಅವನ ಬಗ್ಗೆ ಕೇಳ್ತಾನೇ ಇರಬೇಕಂತೆ. ಅಯ್ಯೋ ಇದು ಕೇಳಿದ್ದೀನಿ ಅನ್ನೋ ಹಾಗೆ ಇಲ್ಲ, ಎಷ್ಟು ಬಾರಿ ಕೇಳಿದರೂ ಕೂಡ ಮತ್ತೆ ಹೊಸದು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಕೇಳಿದಷ್ಟು ಕೂಡ ಭಕ್ತಿ ಅನ್ನುವಂಥದ್ದು ದೃಢ ಆಗ್ತದಂತೆ. ಅದಕ್ಕೋಸ್ಕರವಾಗಿ ಮತ್ತೆ ಕೇಳಬೇಕು. ಶ್ರೋತವ್ಯ, ಕೇಳೋದಷ್ಟೇ ಅಲ್ಲ, ಕೀರ್ತಿತವ್ಯಶ್ಚ, ನಾವು ಹೇಳಬೇಕಂತೆ. ಮತ್ತೆ ಸ್ಮರ್ತವ್ಯಶ್ಚ, ಇಲ್ಲಿ ಕೇಳಲಿಕ್ಕೆ ಯಾರೂ ಇಲ್ಲ ಅಂತಂದಾಗ ನಾವೇ ಸ್ಮರಣೆ ಮಾಡ್ತಾ ಕೂತ್ಕೊಳ್ಬೇಕು. ಈ ರೀತಿಯಲ್ಲಿ ಮಾಡಿದಾಗ ಆಗ ಜೀವನದಲ್ಲಿ ಭಯ ಎನ್ನುವಂತಹದ್ದೇ ಇರೋದಿಲ್ಲಂತೆ. ಹಾಗಾಗಿ ಭಗವಂತನನ್ನು ಈ ರೀತಿಯಲ್ಲಿ ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತಸ್ಮ ಗುಣಾನು ಕಥನೇ ರತಾಹ ಅಂತ. ಅವರು ಈ ಕೆಲವರೆಲ್ಲ ಧ್ಯಾನದ ಅವಸ್ಥೆಗೆ ಹೋಗಿ ತಲುಪಿರ್ತಾರೆ. ಆ ಧ್ಯಾನಾವಸ್ಥೆಯಲ್ಲಿ ಇರುವಂಥ ವ್ಯಕ್ತಿಗಳಿಗಾಗಬೇಕಾದ್ರೆ ಅವ್ರು ಏನಾಗಿರ್ತಾರಂದರೆ ಶ್ರವಣ ಮಾಡ್ತಾನೇ ಇರ್ತಾರಂತೆ. ಅವರು ಸುಮ್ಮನೆ ಕೂತಿದ್ರು ಕೂಡ ಯಾರು ಹೇಳಬೇಕು ಅಂತಿಲ್ಲ, ಆದರೂ ಕೂಡ ಒಂದು ಧ್ಯಾನದ ಅವಸ್ಥೆಗೆ ಹೋದರು ಅಂತ ಆದರೆ ಆ ಅವಸ್ಥೆಯಲ್ಲಿ ಬೇಡ ಅಂದರೂ ಕೂಡ ಅವ್ರಿಗೆ ಕೇಳಿಸ್ತಾನೇ ಇರುತ್ತಂತೆ. ಒಳಗಡೆ ದೇವರ ಕಥೆಗಳೆಲ್ಲವೂ ಕೂಡ ನಿರಂತರವಾಗಿ ಕೇಳಿಸ್ತಿರ್ತಾರೆ. ಯಾರು ಹೇಳ್ತಾರೋ ಗೊತ್ತಿಲ್ಲ, ಒಟ್ಟು ಕೇಳಿಸ್ತಾನೆ ಇರ್ತದಷ್ಟೆ. ಹಾಗೆ ನಿರಂತರವಾಗಿ ಕೇಳ್ತಾನೇ ಇರ್ತಾರಂತೆ. ಆದ್ದರಿಂದಾಗಿ ಈ ರೀತಿ ಈ ಸ್ಥಿತಿಗೆ ಹೋಗಬೇಕು. ನೀನು ಈ ಸ್ಥಿತಿಗೆ ಹೋಗಬೇಕು ಅಂತ ಆದರೆ ಹಾಗಾದರೆ ಏನು ಮಾಡಬೇಕು ಅಂದರೆ, ಅದಕ್ಕೆ ಕೇಳಲೇಬೇಕಾದದ್ದು ಅಂತ ಕೇಳಿದೆಲ್ಲ. ಹಾಗಾದರೆ ನಿನಗೆ 1 ವಾರ ಸಮಯ ಇದೆಯಲ್ವಾ, ಈ ವಾರ ಸಮಯದಲ್ಲಾಗಬೇಕಾದ್ರೆ ನಿನಗೆ ಭಗವಂತನ ಕಥೆಯನ್ನು ಅಂದರೆ ಕೃಷ್ಣನ ಕಥೆಯನ್ನು ಒಳಗೊಂಡಿರುವಂಥ ಅದ್ಭುತವಾದಂಥ ಗ್ರಂಥ, ಕೃಷ್ಣನ ಕಥೆ ಒಳಗೊಂಡಿರುವಂಥ ಅಂದರೆ ಕೃಷ್ಣನ ಕಥೆ ವಿಸ್ತಾರವಾಗಿ ಇರುವಂಥ ಏನು ಗ್ರಂಥ ಇದೆಯಲ್ವ, ಅದನ್ನು ನಾನು ನಿನಗೆ ನಿರೂಪಣೆ ಮಾಡ್ತೇನೆ ಅಂತ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅದೀತವಾನ್ ದ್ವಾಪರಾದೌ ಪಿತೃದ್ವೈಪಾಯನಾದಹಂ.
ಆ ಭಾಗವತವನ್ನು ನಿನಗೆ ಹೇಳುತ್ತೇನೆ. ಕೃಷ್ಣನ ಕಥೆಯನ್ನು ಒಳಗೊಂಡಿರುವಂಥದ್ದು. ಇದು ಯಾರು ಹೇಳಿದ್ದು ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ವೇದವ್ಯಾಸ ದೇವರು, ಅವರೇನೇ ನನಗೆ ಈ ಕಥೆಯನ್ನು ಹೇಳಿದ್ದಾರೆ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರಕ್ಕೆ ಮೊದಲೇನೆ ಈ ಕಥೆಯನ್ನು ಬರೆದಿಟ್ಟಿದ್ರು ಅವರು. ಇದನ್ನೆಲ್ಲ ಭಾಗವತವನ್ನೆಲ್ಲ ಮೊದಲೇ ಬರೆದಿಟ್ಟಿದ್ದಾರೆ. ಹಾಗಾಗಿ ಆ ಭಾಗವತವನ್ನು ನಾನು ಅವರಲ್ಲಿ ಅಧ್ಯಯನ ಮಾಡಿದ್ದೇನೆ. ಅವರಲ್ಲಿ ಅಧ್ಯಯನ ಮಾಡಿರುವಂಥದ್ದನ್ನೇ ನಿನಗೆ ಹೇಳುತ್ತೇನೆ. ನಿನಗೆ 7 ದಿವಸ ಸಮಯ ಇದೆಯಲ್ಲ, ಅದು ದೊಡ್ಡ ಸಂಗತಿ. ಇದು ಯಾಕೆ ಅಂದರೆ ಕಟ್ವಾಂಗ ಅಂತ ಒಬ್ಬ ರಾಜ ಇದ್ದಂತೆ. ಅವನು ಆ ಕಟ್ವಾಂಗ ರಾಜನಾಗಬೇಕಾದ್ರೆ ಒಂದು ಮುಹೂರ್ತದಲ್ಲೇನೆ ಸಾಧನೆಯನ್ನು ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಅಂತ ಕಥೆ ಬಂದಿದೆ. ಕಟ್ವಾಂಗೋ ನಾಮ ರಾಜ ಋಷಿ ಜ್ಞಾತ್ವೇ ಯತ್ತಾಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ ಅಂತ. ಈ ದೇವತೆಗಳಿಗೂ ಮತ್ತು ಅಸುರರಿಗೂ ಕೂಡ ಒಂದು ಸಂಗ್ರಾಮ ನಡೀತಂತೆ, ಯುದ್ಧ ನಡೀತು. ಆ ಯುದ್ಧದಲ್ಲಾಗಬೇಕಾದ್ರೆ ದೇವತೆಗಳಿಗೆ ಸಹಾಯವನ್ನು ಮಾಡಿದಂತೆ ರಾಜ, ಈ ಕಟ್ವಾಂಗ ರಾಜ. ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕೆ ದೇವತೆಗಳೆಲ್ಲರೂ ಕೂಡ ಪ್ರಸನ್ನರಾದರು. ಪ್ರಸನ್ನರಾದಾಗ ದೇವತೆಗಳು ಕೇಳಿದ್ರಂತೆ, ಏನಾದರೂ ವರ ಬೇಕಾದರೆ ಕೇಳು ಅಂತ ಹೇಳಿದ್ರು. ಅದಕ್ಕೆ ಅವನು ಕೇಳಿದಂತೆ, ನನ್ನ ಆಯುಷ್ಯ ಇನ್ನೂ ಎಷ್ಟಿದೆ ಅಂತ ಹೇಳಿದಂತೆ. ನನ್ನ ಆಯುಷ್ಯ ಎಷ್ಟಿದೆ ಹೇಳ್ರಿ ಅಂತಂದ. ಅದಕ್ಕೆ ಅಷ್ಟು ಹೇಳಿದ ಕೂಡಲೇ ಆಗ ಅವ್ರು ಹೇಳಿದ್ರಂತೆ, ಇನ್ನು 1 ಮುಹೂರ್ತ ಇದೆ ಅಂತಂದರೆ. ಹಾಗಾದರೆ 1 ಮುಹೂರ್ತದಲ್ಲೇ ನಾನು ಸಾಧನೆ ಮಾಡಿ ಹರಿಪಾದ ಸೇರಬೇಕು ಅಂತಂದಂತೆ. ಅವ್ರು ವರ ಕೊಟ್ಟರು, ಹರಿಪಾದ ಸೇರಿದಂತೆ. ಅಂದರೆ 1 ಮುಹೂರ್ತದಲ್ಲೇ ಸಾಧನೆ ಮಾಡಿಕೊಂಡು ಹೋದ. ಹಾಗಾಗಿ 1 ಮುಹೂರ್ತದಲ್ಲೇ ಸಾಧನೆ ಮಾಡಲಿಕ್ಕಾಗತ್ತೆ ಅಂದರೆ ನಿನಗೆ 7 ದಿವಸ ಸಮಯ ಇದೆ. ಅದರಿಂದ ಏನು ಯೋಚನೆ ಮಾಡಬೇಡ. 7 ದಿನದಲ್ಲೂ ಕೂಡ ನೀನು ಅದ್ಭುತವಾದಂಥ ಭಗವಂತನ ಕಥೆಯನ್ನು ಕೇಳಿ ಬೇಜೇ ಖಗೇಂದ್ರ ಧ್ವಜಪಾದ ಮೂಲಂ ಪರಮಾತ್ಮನ ಪಾದ ಸೇರ್ತೀಯ ನೀನು ಅಂತ ಅವನಿಗೆ ಹೇಳುತ್ತಾರೆ. ಇಷ್ಟನ್ನು ಹೇಳಿ ಮೊದಲಿಗೆ ಏನಾಗಬೇಕು ಅಂತಂದರೆ, ಅಂತ್ಯಕಾಲ ಎನ್ನುವಂಥದ್ದು ಬರುವಾಗ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು ಅಂತಕಾಲೇತು ಪುರುಷಃ ಆಗತೇ ಗತಸಾಧ್ವಸಃ. ಅವನು ಅಂತ್ಯಕಾಲ ಹತ್ತಿರಕ್ಕೆ ಬರ್ತಾ ಇದೆ ಅವನಿಗೆ ಅಂದಾಗ ಮೊದಲು ಅವನಿಗೆ ಬರಬೇಕಾದಂಥ ತಿಳುವಳಿಕೆ ಏನು ಅಂದರೆ, ಯಾವುದು ನಿತ್ಯ ವಸ್ತು ಯಾವುದು ಅನಿತ್ಯ ವಸ್ತು ಅನ್ನುವಂಥ ತಿಳುವಳಿಕೆ ಬೇಕು. ಕೊನೆಯ ಕಾಲ ಬರ್ತಾ ಇದೆ ಅನ್ನುವಾಗ ಯಾವುದು ನಿತ್ಯ ಯಾವುದು ಅನಿತ್ಯ ಎನ್ನುವಂತಹ ವಿವೇಕ ಎನ್ನುವಂಥದ್ದು ಬೇಕಂತೆ. ಅವನು ಅಂದ್ಕೊಂಡಿರ್ತಾನೆ, ಮನುಷ್ಯ ಸಾಯೋ ಕಾಲದಲ್ಲೂ ಕೂಡ ನಾನು ಕಟ್ಟಿದ ಮನೆ ನಾನು ಬಿಟ್ಟು ಹೋಗ್ತಿದ್ದೀನಲ್ಲ, ಮತ್ತೆ ಯಾರು ನೋಡ್ಕೊಳ್ತಾರೋ ಅಂತ ಅದರ ಬಗ್ಗೆನೇ ವ್ಯಾಮೋಹ, ಅದರ ಬಗ್ಗೆನೇ ಯೋಚನೆ. ನಾನು ಸಂಪಾದನೆ ಮಾಡಿಟ್ಟಿದ್ದೆ, ನಾನು ಸಂಪಾದನೆ ಮಾಡಿದ ದುಡ್ಡು ಯಾರು ತಗೊಳ್ತಾರೋ ಏನೋ ಅಂತ ಅದ್ರ ಬಗ್ಗೆನೇ. ಅದೆಲ್ಲ ಅನಿತ್ಯ, ಯಾವುದು ನಮ್ಮ ಜೊತೆಗೆ ಬರುವಂಥದ್ದಲ್ಲ. ನಮ್ಮ ಜೊತೆಗೆ ಯಾರೂ ಬರೋದಿಲ್ಲ. ಬಿಡಿ ಜಡವಾದಂಥ ವಸ್ತುಗಳವೆಲ್ಲವೂ ಕೂಡ ಜಡವಾದ ವಸ್ತುಗಳು. ಈ ಜೀವ ಇರುವಂಥ ವಸ್ತುಗಳೇನೇ ನಮ್ಮ ಜೊತೆಗೆ ಬರೋದಿಲ್ಲ ಅಂತ, ಅವುಗಳೇ ಬರೋದಿಲ್ಲ ನಮ್ಮ ಜೊತೆಗೆ. ಯಾರು ಬರ್ತಾರೆ ಹೇಳಿ? ಜೊತೆಗೆ ಯಾರಾದರೂ ಬರ್ತಾರೆ ನಮಗೆ? ಎಲ್ಲಿ ತನಕ ಬಂದಾರಪ್ಪ ಅಂತಂದರೆ, ಬರೋದು ಅಂತ ಹೇಳಿದರೆ ನಮ್ಮ ಪ್ರಾಣ ಹೋಯಿತು ಅಂತ ಆದರೆ ಗೇಟ್ ತನಕ ಹೆಂಡತಿ ಬರ್ತಾಳಂತೆ, ಅಲ್ಲಿ ತನಕ ಅಷ್ಟೇ. ಆಮೇಲೆ ಇಲ್ಲ ಮಕ್ಕಳು ಬರ್ತಾರಲ್ಲ ಅಂದರೆ ಸ್ಮಶಾನಾಂತಂ ಹಿ ಬಾಂಧವಾಹ, ಅಲ್ಲಿ ತನಕ ಬರ್ತಾರಷ್ಟೇ, ಸ್ಮಶಾನದ ತನಕ ಬರ್ತಾರೆ. ಅಲ್ಲಿಂದ ಮತ್ತೆ ಮುಂದೆ ಹೋಗಬೇಕಲ್ಲ, ಯಾರು ಬರ್ತಾರೆ ಅಂತಂದರೆ ಯಾರ್ಯಾರೂ ಇಲ್ಲ. ಅದರಿಂದಾಗಿ ಇದು ಯಾವುದು ಬರೋದಿಲ್ಲ ಅನ್ನೋದನ್ನು ಆ ಕಾಲಕ್ಕಾದರೂ ಕೂಡ ಆ ತಿಳುವಳಿಕೆ ಬರಬೇಕಂತೆ. ಕೊನೆಯ ಕಾಲದಲ್ಲಾದರೂ ಕೂಡ ಆ ತಿಳುವಳಿಕೆ ಬರಬೇಕು ಅಂತ ಹೇಳ್ತಾರೆ. ಆಗಲೂ ಬರಲಿಲ್ಲ ಅಂದರೆ ಮನುಷ್ಯನ ಜನ್ಮವೇ ವ್ಯರ್ಥ. ಪರಮಾತ್ಮ ಕೊಟ್ಟಿರುವ ಈ ಜನ್ಮ ಸಾರ್ಥಕ ಆಗೋದಿಲ್ಲ. ಅದರಿಂದ ಆ ಕಾಲದಲ್ಲಾದರೂ ಕೂಡ ಇದು ಯಾವುದು ನನ್ನ ಜೊತೆಗೆ ಬರುವಂಥದ್ದಲ್ಲ ಅಂತ ಗಟ್ಟಿಯಾಗಿ ತಿಳ್ಕೊಳ್ಬೇಕಂತೆ. ಛಿಂದ್ಯಾದ ಅಸಂಗ ಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ ಅಂತ ಹೇಳ್ತಾರೆ. ಹಾಗಾಗಿ ಅಂತ್ಯಕಾಲದಲ್ಲಾಗಬೇಕಾದ್ರೆ ಈ ನಿತ್ಯ ಯಾವುದು ಅಂದರೆ ನಿತ್ಯವಾಗಿರುವಂಥವನು ಭಗವಂತ ಮಾತ್ರ, ಅವನು ಕೊಡುವ ಲೋಕ ಮಾತ್ರ ನಿತ್ಯ, ಮೋಕ್ಷ ಎನ್ನುವಂಥದ್ದು. ಹಾಗಾಗಿ ಅದನ್ನು ನಾನು ಬಯಸಬೇಕು ಅಂತ ಅಂದ್ಕೊಂಡು ಆ ಸಂದರ್ಭದಲ್ಲಾಗಬೇಕಾದ್ರೆ ಯಾವ ರೀತಿಯಲ್ಲಿ ಒಂದು ಕತ್ತಿಯಿಂದ ಕಡಿದ್ರೆ ಕೈ ಕಡಿದು ಹೋಗುತ್ತಲ್ವ, ಆ ರೀತಿಯಲ್ಲಿ ತನಗೂ ತನ್ನ ಸತಿ ಸುತರ ಜೊತೆಗೆ ಇರುವ ಸಂಬಂಧವನ್ನು ಕಳೆದುಕೊಳ್ಳಬೇಕಂತ. ಒಂದು ಕತ್ತಿಯಿಂದ ಕಡದಂತೆ ಕಳೆದುಕೊಳ್ಳಬೇಕಂತೆ. ಅಂದರೆ ಅಷ್ಟರ ಮಟ್ಟಿಗೆ, ಅಂದರೆ ಮಾನಸಿಕವಾಗಿ ಅಂತ ಅರ್ಥ. ಕಳೆದು ಬಿಡೋದು ಅಂದರೆ ಹೆಂಡತಿನೇ ಕಳೆದು ಬಿಡೋದು ಅಂತ ಅರ್ಥ ಅಲ್ಲ. ಮತ್ತೆ ಹಾಗಲ್ಲ, ಅದಕ್ಕೆ ಅರ್ಥ ಏನು ಅಂತಂದರೆ ಮಾನಸಿಕವಾಗಿ ಆ ಸಂಬಂಧವನ್ನು ಕಳ್ಕೊಳ್ಬೇಕು ಆ ಕಾಲದಲ್ಲಾಗಬೇಕಾದ್ರೆ. ಇಂಥ ಸಂಬಂಧವನ್ನು ಕಳೆದುಕೊಂಡು ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನಃ ವಿಧಿವತ್ ಕಲ್ಪಿತಾಸನೆ. ಅದಕ್ಕೆ ಮೊದಲೇನು ಮಾಡಬೇಕಂತೆ, ಗೃಹಾತ್ ಪ್ರವ್ರಜಿತ, ಮನೆಯನ್ನು ತೊರೆದು ತೀರ್ಥಯಾತ್ರೆಯನ್ನು ಮಾಡಬೇಕಂತೆ. ತೀರ್ಥಯಾತ್ರೆಯನ್ನು ಮಾಡಿಕೊಂಡು ಎಲ್ಲಿ ದುರ್ಜನರು ಇರೋದಿಲ್ಲವೋ ಅಂಥ ಸಜ್ಜನರು ಇರುವಂಥ ಒಳ್ಳೆಯ ಜಾಗದಲ್ಲಿ, ಆ ದುರ್ಜನರ ಸಂಘವೇ ಇಲ್ಲದೆ ಇರುವಂಥ ಒಳ್ಳೆಯ ಜಾಗದಲ್ಲಿ ಆಗಬೇಕಾದ್ರೆ ಒಂದು ಒಳ್ಳೆಯ ಆಸನವನ್ನು ಮಾಡಿಕೊಂಡು ಅದರಲ್ಲಿ
ಸ್ಥಿರವಾಗಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಸ್ಥಿರವಾಗಿ ಕೂತ್ಕೊಳ್ಬೇಕು. ಸ್ಥಿರವಾಗಿ ಕೂತ್ಕೊಳ್ಳೋದಂದರೆ ನಿಶ್ಚಲವಾಗಿ ಕೂತ್ಕೊಳ್ಬೇಕು. ನಿಶ್ಚಲವಾಗಿ ಕೂತ್ಕೊಂಡು ಆ ಆಸನದಲ್ಲಿ ಅಂದರೆ ಒಳಗಿನಿಂದಲೇನೆ ಅಂದರೆ ಮನಸ್ಸಿನ ಒಳಗಡೆನೆ ಭಗವಂತನನ್ನು ಕಾಣಬೇಕು. ಒಳಗಣ್ಣಿನಿಂದ ನೋಡು ಅಂತ ಹೇಳ್ತಾರಲ್ಲ, ಮೂಜಗವ ಹರಿಯನ್, ಆ ಭಗವಂತನನ್ನು ನೋಡಬೇಕಾದ್ರೆ ಒಳಗಣ್ಣಿನಿಂದ ನೋಡಬೇಕು. ಒಳಗಣ್ಣಿನಿಂದ ಅಂತ ಹೇಳಿದರೆ ಒಳಗೊಂದು ಕಣ್ಣಿದೆ, ಆ ಮನಸ್ಸಿನಲ್ಲಿ ಒಳಗಡೆ ಭಗವಂತನೇ ಮೂಡ್ತಾನೆ. ಆ ಮನಸ್ಸಿನ ಕಣ್ಣಿನಿಂದಲೇ ನೋಡಬೇಕಂತ, ಅದು ತಿಳಿಗಣ್ಣು ಅಂತ ಹೇಳ್ತಾರೆ. ಆ ತಿಳಿಗಣ್ಣು ಜ್ಞಾನದ ಕಣ್ಣು ಅಂತ. ಆ ಜ್ಞಾನದ ಕಣ್ಣಿಂದ ಎರಡು ಕಣ್ಣುಗಳನ್ನು ಮುಚ್ಚಿದಾಗ ಕತ್ಲು ಮಾತ್ರ ಕಾಣಿಸುತ್ತೆ ನಮಗೆ, ಆದರೆ ಕತ್ಲು ಕಾಣಬಾರದಂತೆ. ಆ ಎರಡು ಕಣ್ಣುಗಳನ್ನು ಮುಚ್ಚಿದಾಗಲೂ ಕೂಡ ಹೃದಯದಲ್ಲಾಗಬೇಕಾದ್ರೆ ಏನಾಗಬೇಕು? ಬೆಳಕು ಕಾಣಬೇಕು. ಆ ಬೆಳಕಿನಲ್ಲಿ ಮನಸ್ಸಿನ ಕಣ್ಣಿಗೇನೆ ಭಗವಂತ ಕಾಣಬೇಕು. ಆ ಮನಸ್ಸಿನ ಕಣ್ಣಿಗೆ ಭಗವಂತ ಕಾಣಬೇಕು ಅಂತಾದರೆ ಅದು ಹೇಗೆ? ನಿಶ್ಚಲವಾಗಿ ಕಾಣಬೇಕು. ನಿಶ್ಚಲವಾಗಿ ಅಂದರೆ ಏನೂ ಸಮಸ್ಯೆ ಇಲ್ಲದಂತೇನೆ, ತಳುಕುಗಳಿಲ್ಲದೇನೆ ಆ ಭಗವಂತ ಸುಸ್ಪಷ್ಟವಾಗಿ ಕಾಣಬೇಕಂತೆ ಒಳಗಡೆ. ಈ ರೀತಿ ಕಂಡ ಅಂತ ಆದರೆ ಅದು ಆ ಸ್ಥಿತಿಗೆ ಹೋಗುವಂಥದ್ದು. ಆ ಸ್ಥಿತಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಮನಸ್ಸು ಒಳಗೆ ಭಗವಂತನನ್ನು ನೋಡಬೇಕು ಅಂದರೆ ಮೊದಲು ಮನಸ್ಸು ನಿಶ್ಚಲ ಆಗಬೇಕು. ಆ ಮನಸ್ಸು ನಿಶ್ಚಲ ಆಗಬೇಕು ಅಂತಾದರೆ ಅದಕ್ಕೇನಾಗಬೇಕು ಅಂದರೆ ಮನಸ್ಸು ನಿಶ್ಚಲವಾಗಿರಬೇಕು ಅಂತಾದರೆ ಮನಸ್ಸು ಒಳಗಿರುವಂಥದ್ದು ನಿಶ್ಚಲ ಆಗಿರಬೇಕು ಅಂತಾದರೆ ಈ ದೇಹ ನಿಶ್ಚಲವಾಗಿರಬೇಕು, ಶರೀರ. ಯಾಕೆ ಅಂದರೆ ಈಗ ಒಂದು ಕೊಡದಲ್ಲಿ ನೀರಿದೆ, ಆ ಕೊಡದಲ್ಲಿರುವಂಥ ನೀರು ಒಳಗಿದೆ, ನೀರು ಕೊಡದ ಒಳಗಿದೆ. ಆದರೆ ಕೊಡವನ್ನು ಅಲಗಾಡಿಸಿದರೆ ಒಳಗಿರುವ ನೀರು ಅಲ್ಲಾಡಲಿಕ್ಕೆ ಶುರುವಾಗುತ್ತೆ. ನೀರು ಅಲ್ಲಾಡಲಿಕ್ಕೆ ಶುರುವಾಯಿತು ಅಂತ ಆದರೆ ಏನಾದರೂ ಒಳಗೆ ಆ ನೀರಿನಲ್ಲಿ ಒಂದು ಪ್ರತಿಬಿಂಬ ಕಾಣಿಸ್ತಾ ಇರುತ್ತೆ. ಏನಾದರೂ ಯಾವುದಾದ್ರೂ ಒಂದು, ನೀವು ಗೊಂಬೆ ಇಟ್ಟರೆ ಗೊಂಬೆ, ನಮ್ಮ ಮುಖ ನೋಡಿದ್ರೆ ಮುಖ, ಆ ನೀರು ಅಲಗಾಡ್ತಾ ಇದ್ದಾಗ ನಮ್ಮ ಮುಖ ಸರಿಯಾಗಿ ಕಾಣಿಸೋದಿಲ್ಲ. ಹಾಗೆ ನಮ್ಮ ಮನಸ್ಸಿನೊಳಗೆ ಭಗವಂತ ಸ್ಪಷ್ಟವಾಗಿ ಕಾಣಬೇಕು ಅಂತಾದರೆ ಆಗೇನಾಗಬೇಕು ಅಂದರೆ ಮನಸ್ಸು ಅಲ್ಲಾಡಬಾರ್ದು, ಅಂದರೆ ಆ ನೀರು ಅಲ್ಲಾಡಬಾರ್ದು. ನೀರು ಅಲ್ಲಾಡಲಿಲ್ಲ ಅಂತಾದರೆ ಒಳಗೆ ಪ್ರತಿಬಿಂಬ ಕಾಣಿಸ್ತಾನೆ ಭಗವಂತ. ಹಾಗೆ ಮನಸ್ಸು ಅಲ್ಲಾಡಬಾರ್ದು ಅಂತಾದರೆ ಅದು ನಿಶ್ಚಲವಾಗಿರಬೇಕು ಅಂದರೆ ಶರೀರ ನಿಶ್ಚಲವಾಗಿರಬೇಕು. ಆ ಶರೀರ ನಿಶ್ಚಲವಾಗಿರಬೇಕು ಅಂತಾದರೆ ಏನು ಬೇಕು ಅಂತಾದರೆ ಅದಕ್ಕೆ ಆಸನ ನಿಶ್ಚಲವಾಗಿರಬೇಕು ಅಂತ ಹೇಳ್ತಾರೆ. ಆಸನ ಅಂದರೆ ಈ ಆಸನ ಅನ್ನುವಂಥದ್ದು ಇದೆಯಲ್ಲ, ಕಲ್ಪಿತ ಆಸನೆ, ಒಳ್ಳೆಯ ಆಸನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಆಸನದಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದರೆ ಅದಕ್ಕೆಲ್ಲ ಇದು ಪರೀಕ್ಷಿತನಿಗೆ ಹೇಳುವಂಥ ಮಾತು ಶುಕಾಚಾರ್ಯರು, ಇದು ಅಂತ್ಯಕಾಲದಲ್ಲಿ ಇದನ್ನು ಸಿದ್ಧಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಯಾವುದ್ಯಾವುದು ಅಂದರೆ ಜಿತಾಸನೋ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇಧ್ಯಯ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಧಾರಣೆ ಮಾಡಬೇಕಂತ ಸ್ಥೂಲವಾದಂಥ ಭಗವಂತನ ರೂಪವನ್ನು ನಾವು ಧಾರಣೆ ಮಾಡಬೇಕು ಅಂತ. ಅಂದರೆ ಅಲ್ಲಿ ಮೊದಲಿಗೆ ಜಿತಾಸನ, ಆಸನವನ್ನು ಗೆಲ್ಲಬೇಕು ಅಂತ. ಆಸನವನ್ನು ಗೆಲ್ಲೋದು ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಆಸನ ಅನ್ನೋದಕ್ಕೆ ಸಾಮಾನ್ಯವಾಗಿ ನಾವು ಲೋಕದಲ್ಲಿ ವ್ಯವಹಾರ ಮಾಡುವಂಥದ್ದು ಅಂತಂದರೆ ಎರಡು ಅರ್ಥದಲ್ಲಿ ವ್ಯವಹಾರ ಮಾಡ್ತೇವೆ. ಆಸನ ಅಂತ ಹೇಳಿದರೆ ಈ ಒಂದು ಕುರ್ಚಿ ಇಟ್ಟಿರ್ತೀವಿ, ಆ ಕುರ್ಚಿಯನ್ನು ನೋಡಿದಾಗ ಅದು ಏನು ಅಂದರೆ ಆಸನ ಅಂತಲೇ ಹೇಳ್ತಾರೆ, ಅದು ಆಸನವೇ. ನಾವು ಕುಳಿತುಕೊಳ್ಳುವ ಒಂದು ಭಂಗಿ ಇದೆಯಲ್ವ, ಆ ಭಂಗಿಯೂ ಒಂದು ಆಸನವೇ. ಯಾಕೆಂದರೆ ನಾವು ಹೀಗೆ ಕೂತ್ಕೊಂಡ್ರೆ ಒಂದು ಆಸನ ಅಂತೆ, ಒಂದು ಕಾಲು ಮೇಲೆ ಹಾಕ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು ಆಸನ ಅಂತೆ, ಎರಡು ಕಾಲುಗಳನ್ನು ಮೇಲೆ ಹಾಕ್ಕೊಂಡು ಕೂತ್ರೆ ಇನ್ನೊಂದು ಆಸನ ಅಂತೆ. ಹೀಗೆ ಒಂದೊಂದಕ್ಕೂ ಒಂದು ನಾವು ಕೂಡುವ ಭಂಗಿಗೂ ಆಸನ ಅಂತ ಹೆಸರಿದೆ, ಕುಳಿತುಕೊಳ್ಳುವಂಥ ಸ್ಥಳಕ್ಕೂ ಕೂಡ ಆಸನ ಅಂತ ಹೆಸರಿದೆ. ಹಾಗಾಗಿ ಇಲ್ಲಿ ಆಸನ ಅಂದರೆ ಎರಡು ಆಸನಗಳನ್ನು ಇಟ್ಟುಕೊಳ್ಬೇಕು ನಾವು. ಎರಡು ಆಸನಗಳಿಂದ ಜಿತಾಸನ ಅಂತ ಹೇಳಿದರೆ ಎರಡು ಆಸನಗಳು. ಆಸನ ಅಂತ ಹೇಳಿದರೆ ಒಂದು, ನಾವು ಕೂಡುವಂತಹ ಸ್ಥಳ ಏನಿದೆಯಲ್ಲ ಅದು ಶುದ್ಧವಾಗಿರಬೇಕಂತ. ಕುಳಿತುಕೊಳ್ಳುವಂಥ ಸ್ಥಳ ಅತ್ಯಂತ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಆ ಕೂತ್ಕೊಳ್ಳುವಂಥ ಸ್ಥಳ ಎನ್ನುವಂಥದ್ದು ಅದಕ್ಕೆಲ್ಲ ಹೇಳಿದ್ದಾರೆ, ಕ್ರಮಗಳನ್ನು ಹೇಳಿದ್ದಾರೆ. ಎಲ್ಲಿ ಕೂಡಬೇಕು ಅಂತ ಹೇಳಿದರೆ, ಕೂಡೋದು ಅಂತಂದರೆ ಬರೀ ನೆಲದ ಮೇಲೆ ಕೂಡಬಾರ್ದು. ಮನುಷ್ಯ ಬರೀ ನೆಲದ ಮೇಲೆ ಕೂತ್ರೆ ಭೂದೇವಿ ಸಂಕಟ ಪಡ್ತಾಳಂತೆ, ಇನ್ನು ಎಷ್ಟೊತ್ತಪ್ಪ ಇವನನ್ನು ಹೊತ್ತುಕೊಳ್ಳಿ ಅಂತ ಕೇಳ್ತಾಳಂತ. ಅದರಿಂದ ಬರೀ ನೆಲದ ಮೇಲೆ ಕೂಡಬಾರ್ದು. ಮತ್ತೇನು ಮಾಡಬೇಕು ಅಂದರೆ ಬರೀ ನೆಲದಲ್ಲಿ ಕೂಡಲಿಕ್ಕಿಲ್ಲ, ಬರೀ ನೆಲದಲ್ಲಿ ಹಾಗಾದ್ರೆ ಏನಾದರೂ ಹಾಕಿಕೊಂಡು ಕೂಡಬೇಕು, ಆಸನವನ್ನು ಹಾಕಿಕೊಂಡು ಕೂಡಬೇಕು. ಆಸನವನ್ನು ಹಾಕಿಕೊಂಡು ಕೂಡಬೇಕು ಅಂತಂದರೆ ಯಾವ ಆಸನ ಹಾಕಬೇಕು ಅಂತಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಮಣೆ ಹಾಕ್ತಿರ್ತಾರೆ, ಮಣೆಯಲ್ಲಿ ಕೂಡಬೇಕು ಅಂತ. ಮಣೆ ಎನ್ನುವಂಥದ್ದು ಕೂಡ ಅದು ಮಡಿಗೆ ಬರುವುದಿಲ್ಲ. ಅದು ಮಣೆ ಏನು ಆಗಬೇಕು ಅಂದರೆ ಮಣೆ ಅದು ಶುದ್ಧ ಆಗಬೇಕು ಅಂದರೆ ಅದರ ಮೇಲೆ ಕೂಡಲಿಕ್ಕೆ ನಮಗೆ ಅದು ವಿಧಿ ಆಗಬೇಕು ಅಂದರೆ ಕೂಡುವಂಥದ್ದು ಸರಿ ಅಂತ ಆಗಬೇಕಾದ್ರೆ ಆ ಮಣೆಯಲ್ಲಿ ಒಂದು ಸಣ್ಣ ಒಂದು ಬೆಳ್ಳಿ ಏನಾದರೂ ಕೂಡ ಇರಬೇಕು. ಅದಕ್ಕೆ ಬೆಳ್ಳಿ ಅದರಲ್ಲಿ ಹೂತಿರಬೇಕು. ಅದರಲ್ಲಿ ಆ ಬೆಳ್ಳಿ ಇರುವಂತಹ ಮಣೆಯಲ್ಲಿ ಮಾತ್ರ ಕೂತ್ಕೊಳ್ಳೋದು. ಅದಕ್ಕೋಸ್ಕರ ನೀವು ನೋಡಿ, ಸ್ವಾಮಿಗಳು ಯಾರಾದರೂ ಕೂಡುವಂಥದ್ದು ಮಣೆಗಿಣೆ ಇದ್ದರೆ ಅದಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಬೆಳ್ಳಿ ಹೊಡೆದಿರ್ತಾರೆ, ಒಂದು ಸ್ವಲ್ಪ ಬೆಳ್ಳಿದು. ಆ ಕಡೆ ತುದಿ 4 ತುದಿಗಳಲ್ಲಿ ಮಧ್ಯದಲ್ಲಿ ಒಂದು ಅಂತ ಹೀಗೆ ಬೆಳ್ಳಿ ಹಾಕಿರ್ತಾರೆ.
ಆ ಬೆಳ್ಳಿ ಸಹಿತವಾದಂತಹ ಮಣೆಯ ಮೇಲೆ ಕೂತ್ಕೊಳ್ಬೇಕು, ಇದರಲ್ಲಿ ಕೂಡುವಂಥದ್ದು. ಇಲ್ಲ ಅಂತ ಆದರೆ ಇನ್ನೊಂದು ತೃಣಾಸನ ಅಂತ ಹೇಳ್ತಾರೆ. ತೃಣಾಸನ ಅಂದರೆ ಹುಲ್ಲಿನ ಆಸನ, ಹುಲ್ಲಿನಿಂದ ಮಾಡಿರುವಂಥದ್ದು, ಅಥವಾ ದರ್ಭಾಸನ ಅಂತ, ದರ್ಭೆಯಿಂದ ಮಾಡಿರುವಂಥ ಆಸನ ಅಂತ, ಅಥವಾ ಉಣ್ಣೆ ಅಂತ ಹೇಳ್ತಾರೆ. ಉಣ್ಣೆ ಅಂದರೆ ಈ ಡಾಬಳಿ ಅಂತ ಹೇಳ್ತಾರಲ್ಲ, ಡಾಬಳಿಯಂತೆ ಇರುವಂಥದ್ದೇ ಒಂದು ಆಸನ ಸಿಗುತ್ತೆ. ಡಾಬಳಿ ಉಟ್ಟುಕೊಳ್ಳೋದು ಹೇಗೆ ಸಿಗುತ್ತೆ ಅದೇ ರೀತಿಯಲ್ಲಿ ಒಂದು ಆಸನ ಸಿಗುತ್ತೆ. ಆ ಆಸನದ ಮೇಲೂ ಕೂತ್ಕೊಳ್ಬೋದು. ಇನ್ನು ಕೃಷ್ಣಾಜಿನ ಅಂತ, ಇನ್ನೊಂದು ಕೃಷ್ಣಾಜಿನ ಅಂತ ಹೇಳಿದರೆ ಈ ಜಿಂಕೆಯ ಚರ್ಮ, ಆ ಚರ್ಮದ ಮೇಲೆ ಕೂತ್ಕೊಳ್ಳಬಹುದು. ಇನ್ನೊಂದು ವ್ಯಾಘ್ರಾಜಿನ ಅಂತ ಹೇಳ್ತಾರೆ. ವ್ಯಾಘ್ರಾಜಿನ ಅಂದರೆ ಹುಲಿಯ ಚರ್ಮ ಅಂತ, ಇದರ ಮೇಲೂ ಕೂಡ ಕೂತ್ಕೊಳ್ಳಬಹುದು. ಹೀಗೆಲ್ಲ ಕೆಲವೆಲ್ಲ ಆಸನಗಳನ್ನೆಲ್ಲ ಹೇಳಿದ್ದಾರೆ. ಇಂತಿಂಥ ಆಸನಗಳ ಮೇಲೆ ಕೂತ್ಕೊಳ್ಳಬಹುದು ಅಂತ. ಆ ಆಸನಗಳಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿದಾಗ ಅದರಲ್ಲೂ ಕೂಡ ಹೇಗೆ ಅಂತಂದರೆ ಒಂದೊಂದು ಆಸನ ಎನ್ನುವಂಥದ್ದು ಒಬ್ಬೊಬ್ಬರಿಗೆ ವಿಹಿತವಾಗಿರುವಂಥದ್ದು. ವ್ಯಾಘ್ರಾಜಿನದಲ್ಲಿ ಗೃಹಸ್ಥರು ಕೂತ್ಕೊಳ್ಳಿಕ್ಕಿಲ್ಲ. ವ್ಯಾಘ್ರಾಜಿನ ಅಂದರೆ ಹುಲಿಯ ಆಸನ. ಆ ಹುಲಿಯ ಚರ್ಮದ ಆಸನ ಏನಿದೆ ಅದರ ಮೇಲೆ ಗೃಹಸ್ಥರು ಕೂತುಕೊಳ್ತಾರೆ ಅಂದರೆ ಅದು ಸನ್ಯಾಸಿಗಳಿಗೆ ವಿಹಿತವಾದದ್ದು. ಅಂದರೆ ಅದು ವೈರಾಗ್ಯವನ್ನು ಕೊಡುತ್ತಂತೆ, ಅಂದರೆ ಸಂಸಾರದಲ್ಲಿ ನಿರಾಸಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಮೊದಲಿಂದಲೇ ಅದರ ಮೇಲೆ ಕೂತ್ಕೊಂಡ ಅಂದರೆ ನಾಳೆನೇ ಹೆಂಡತಿಯನ್ನು ಬಿಟ್ಟು ಹೋಗಿಬಿಡ್ತಾನೆ ಅವನು. ಅದರಿಂದ ಅದರ ಮೇಲೆ ಕೊಡಬಾರ್ದು. ಅವನು ಯಾವುದರ ಮೇಲೆ ಕೃಷ್ಣಾಜಿನ, ತೃಣಾಸನ, ದರ್ಭಾಸನ ಇತ್ಯಾದಿಗಳ ಮೇಲೆ ಕೂತ್ಕೊಳ್ಬೋದಂತೆ. ಹಾಗೆ ಕೆಲವೆಲ್ಲ ನಿಯಮಗಳು ಇಂಥ ಆಸನದಲ್ಲಿ ಕೂಡಬೇಕು ಅಂತ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದರೆ ಈ ಉಣ್ಣೆಯ ಆಸನ ಅಂತ ಹೇಳಿದರೆ, ಉಣ್ಣೆ ಅಂತ ಹೇಳಿದರೆ ಅದೊಂದು ರೀತಿಯ ಬಟ್ಟೆ, ಅಂದರೆ ಏನಂತಾರೆ ಈ ಕುರಿ ಅದರ ದೇಹದಿಂದ ಬಂದಿರುವಂಥದ್ದನ್ನು ತೆಗೆದು ಅದರ ಕೂದಲಿಂದ ಬಂದಿರುವಂಥದ್ದನ್ನು ಮಾಡುವಂಥದ್ದು, ಅದರ ಮೇಲೆ ಕೂತ್ಕೊಳ್ಳೋದು ಅಂತ. ಅದರ ಮೇಲೆ ಕೂತ್ಕೊಂಡಾಗಲೂ ಕೂಡ ಮಡಿ ಅಂತ ಕರೆಸಿಕೊಳ್ಳುತ್ತೆ. ಕೆಲವು ಮತ್ತು ಬಟ್ಟೆಯೂ ಕೂಡ ಮಡಿನೇ. ಬಟ್ಟೆ ಎನ್ನುವಂಥದ್ದು ಹತ್ತಿಯಿಂದ, ಶುದ್ಧ ಹತ್ತಿಯಿಂದ ಮಾಡಿದಂಥ ಏನು ಬಟ್ಟೆ ಇರುತ್ತಲ್ಲ ಅದು ಮಡಿ, ಅದರ ಮೇಲೂ ಕೂಡ ಕೂತ್ಕೊಳ್ಬೋದು. ಅದನ್ನು ಕೆಳಗೆ ಹಾಸಿಬಿಟ್ಟು ಕೂತ್ಕೊಳ್ಬೋದು ಅಂತ. ಶುದ್ಧ ಹತ್ತಿ ಆಗಿರಬೇಕು ಅಂತ, ಶುದ್ಧ ಹತ್ತಿ ಆಗಿರಬೇಕಾದ್ರೆ ಕೆಲವು ಏನಾಗಿರುತ್ತೆ ಅಂದರೆ ಬಟ್ಟೆ ಅನ್ನೋದು ಇವತ್ತೆಲ್ಲ ಏನಾಗುತ್ತೆ ಅಂದರೆ ಈ ಮಡಿ ಅಂತ ಸಿಗುತ್ತೆ. ಮಡಿ ಅಂತಂದರೆ ಅದು ಪಾಲಿಸ್ಟರ್ ಮಡಿ ಇರುತ್ತೆ. ಆ ಪಾಲಿಸ್ಟರ್ ಮಡಿ ಇವೆಲ್ಲವೂ ಕೂಡ ಏನಂದರೆ ಅತ್ಯಂತ ಮಡಿ ಅಲ್ಲ ಇವೆಲ್ಲವೂ ಕೂಡ. ಯಾಕೆ ಅಂತಂದರೆ ಈ ಮಡಿಗಳೇನಿದ್ದಾವೆ ಅಂದರೆ ಇದನ್ನು ಯಾವುದನ್ನು ದೇಹಕ್ಕೆ ಹಾಕೋದ್ರಿಂದಾಗಿ ಹಿಂಸೆ ಆಗುತ್ತೋ ಅದನ್ನು ಮಡಿ ಅಲ್ಲ ಅಂತ ಹೇಳ್ತಾರೆ. ದೇಹದ ಮೇಲೆ ಹಾಕಿಕೊಳ್ಳೋದ್ರಿಂದ ಹಿಂಸೆ ಯಾವುದಾಗುತ್ತೋ ಅದು ಮಡಿ ಅಲ್ಲ ಅಂತ. ಈ ಪಾಲಿಸ್ಟರ್ಗಳೆಲ್ಲ ಏನಿದ್ದಾವಲ್ಲ ಅವುಗಳೇನಾಗಿರುತ್ತೆ ಅಂದರೆ ನೀವು ನೋಡಿ ಗಮನಿಸಬೇಕಾದ್ರೆ ಕೆಲವೊಮ್ಮೆ ಏನಾಗುತ್ತೆ, ಅದನ್ನು ತುಂಬ ವೇಗವಾಗಿ ಮಡಚಲಿಕ್ಕೆ ಅಂತ ಹೋದಾಗ ಅದರಲ್ಲಿ ಒಂದು ರೀತಿ ಕರೆಂಟ್ ಶಾಕ್ ಹೊಡೆದಂತೆ ಆಗ್ತಿರುತ್ತೆ ಕೆಲವೊಂದು. ಅದೆಲ್ಲ ಅಂದರೆ ಏನು ಅಂದರೆ ದೇಹಕ್ಕೆ ಬಾಧಕವಾಗುವಂಥದ್ದು. ಹಾಗಾಗಿ ಆ ರೀತಿ ಬಾಧಕವನ್ನು ಕೊಡ್ತಕ್ಕಂಥದ್ದು ಏನಿದೆಯಲ್ಲ ಅಂಥ ಬಟ್ಟೆಗಳೆಲ್ಲವೂ ಕೂಡ ಏನು ಅಂದರೆ ಅದು ಮಡಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅಂಥದ್ದಿಲ್ಲ. ಮತ್ತು ಯಾವುದು ಅಂತ ಹೇಳಿದರೆ ಯಾವುದನ್ನು ದೇಹದ ಮೇಲೆ ಹಾಕಿಕೊಂಡಾಗ ನಮಗೆ ಹಿತ ಅಂತ ಫೀಲ್ ಆಗ್ತದೋ ಅದನ್ನು ಮಡಿ ಅಂತ ಹೇಳಬೇಕು. ಅದರಲ್ಲಿ ಬಟ್ಟೆಯ ಮಡಿ ಅಂತ ಆದರೆ ಶುದ್ಧ ಹತ್ತಿ ಅಂತ ಆಗಿದ್ದರೆ, ಕಾಟನ್ ಅಂತ ಹೇಳ್ತೀವಲ್ಲ, ಆ ಕಾಟನ್ ಬಟ್ಟೆ ಅಂತ ಆಗಿದ್ದರೆ ಅದು ಏನಾಗಿರುತ್ತೆ ಅಂತಂದರೆ ಯಾವತ್ತಿಗೂ ಕೂಡ ನಮಗೆ ಹಿಂಸೆ ಆಗೋದಿಲ್ಲ. ಅದು ಉಟ್ಟುಕೊಳ್ಳೋದೇ ಒಂದೇನೋ ಸಂತೋಷ ಇರುತ್ತೆ, ಅದರಲ್ಲೊಂದು ಸಂತೋಷ ಕಾಣುತ್ತೆ. ಅಷ್ಟೇ ಅಲ್ಲ, ಆ ಮಡಿ ಎನ್ನುವಂಥದ್ದು ಹೇಗಿರುತ್ತೆ ಅಂದರೆ ಮೊದಲು ಒಂದು ಸರ್ತಿ ಮಡಿ ಮಾಡಿ ಹಾಕ್ಕೊಳ್ಬೇಕು. ಅದನ್ನು ಮಡಿ ಮಾಡಿ ಹಾಕ್ಕೊಂಡ ನಂತರ ಕಾರ್ಪಾಸಂ ಕಟಿ ನಿರ್ಮುಕ್ತಂ ಅಂತ ಹೇಳ್ತಾರೆ. ಕಾರ್ಪಾಸ ಅಂತ ಹೇಳಿದ್ರೆ ಹತ್ತಿಯಿಂದ ನಿರ್ಮಿತವಾಗಿರುವಂಥ ಏನು ಬಟ್ಟೆ ಇರುತ್ತಲ್ವ, ಆ ಬಟ್ಟೆಯನ್ನು ಒಂದು ಬಾರಿ ಸೊಂಟದ ಮೇಲೆ ಕಟ್ಟಿ ಬಿಚ್ಚಿದರೆ ಅದು ಮತ್ತೆ ಮೈಲಿಗೆ ಆಗೋಗುತ್ತೆ. ಒಮ್ಮೆ ಕಟ್ಟಿ ಬಿಚ್ಚಿದರೆ ಸಾಕು, ಮೈಲಿಗೆ ಆಗೋಗುತ್ತೆ. ಅದರಿಂದಾಗಿ ಆ ಬಟ್ಟೆಯನ್ನು ಮತ್ತೇನು ಮಾಡಬೇಕು ಅಂದರೆ ಮತ್ತೆ ಒಂದು ಸರ್ತಿ ನೀರಲ್ಲಿ ಅದ್ದಿ ಮತ್ತೆ ಒಣಗಿ ಹಾಕಿ ನಾಳೆಗೆ ಇದನ್ನು ಉಟ್ಟುಕೊಳ್ತೇನೆ ಅಂತ ಹಾಗೆ ಇಟ್ಟುಕೊಂಡು ನಾಳೆ ದಿವಸ ಉಟ್ಟುಕೊಂಡ ಮೇಲೆ ಮತ್ತೆ ಬಿಚ್ಚಲಿಕ್ಕಿಲ್ಲ. ಮಡಿಯೆಲ್ಲ ಮುಗಿದ ನಂತರ ಮತ್ತೆ ಬಿಚ್ಚಬೇಕು. ಆ ರೀತಿಯಲ್ಲಿ ಮತ್ತೆ ಒದ್ದೆ ಮಾಡಬೇಕು, ಹಾಕಬೇಕು. ಹೀಗೆ ಮಾಡಿದರೆ ಕಾರ್ಪಾಸಂ ಕಟಿ ನಿರ್ಮುಕ್ತಂ ಅಂತ, ಸೊಂಟದ ಮೇಲೆ ಕಟ್ಟಿ ಬಿಚ್ಚಿದರೆ ಸಾಕು ಅದು ಮೈಲಿಗೆ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಇನ್ನೊಂದೇನು ಅಂದರೆ ಕೌಶೇಯಂ ಭೋಜನಾವಧಿ ಅಂತ. ಕೌಶೇಯ ಅಂತ ಹೇಳಿದರೆ ಈ ರೇಷ್ಮೆಯ ಮಡಿ ಅಂತ ಹೇಳ್ತೀವಲ್ವ, ರೇಷ್ಮೆ ಎನ್ನುವಂಥದ್ದು ಎಷ್ಟರ ತನಕ ಮಡಿ ಇರುತ್ತೆ ಅಂತ ಹೇಳಿದರೆ ಅದು ಭೋಜನಾವಧಿ ಅಂತ. ಭೋಜನಾವಧಿ ಅಂತ ಹೇಳಿದರೆ ಊಟ ಮಾಡುವಲ್ಲಿಯ ತನಕ ಅದು ಮಡಿ ಅಂತ. ಯಾರಾದರೂ ಕೂಡ ಜಪವನ್ನು ಮಾಡಲಿಕ್ಕೆ ಅಂತ ಇಟ್ಟುಕೊಂಡು ಆ ಜಪವನ್ನು ಮಾತ್ರ ಮಾಡಿ ಸಂಧ್ಯಾವಂದನೆಯನ್ನು ಮಾತ್ರ ಮಾಡಿ ಹಾಗೆ ಮಡಿಚಿಟ್ಟರೆ ಮತ್ತೆ ಮರುದಿವಸ ಉಡ್ಬೋದು ಅದನ್ನು. ಆದರೆ ಅದೇ ಮಡಿಯನ್ನು ಉಟ್ಟುಕೊಂಡು, ರೇಷ್ಮೆ ಮಡಿಯನ್ನು ಉಟ್ಟುಕೊಂಡು ಒಂದು ಸರ್ತಿ ಊಟವನ್ನು ಮಾಡಿದರು ಅಂದರೆ ಅದು ಮತ್ತೆ ಮಡಿಗೆ ಬರೋದಿಲ್ಲ ಅಂತ. ಹಾಗಾಗಿ ಅದು ಮೈಲಿಗೆ ಆಗಿ ಹೋಗುತ್ತೆ. ಅದನ್ನು ಮಡಿಗೆ ತರಬೇಕು ಅಂದರೆ ಒಮ್ಮೆ ನೀರಲ್ಲಿ ಅದ್ದಿ ಮತ್ತೆ ಅದನ್ನು ಬಿಸಿಲಿಗೆ ಒಣಗಿಸ್ಬೇಕು, ಆಮೇಲೆ ಮತ್ತೆ ಮಡಿ ಆಗುತ್ತೆ. ಅದನ್ನು ಮತ್ತೆ ಊಟ ಮಾಡ್ತೀರಿ ಅಂತ ಆದರೆ ಮತ್ತೆ ಅದು ಮೈಲಿಗೆ ಆಗುತ್ತೆ. ಹೀಗೆ ಪ್ರತಿನಿತ್ಯವೂ ಕೂಡ ರೇಷ್ಮೆ ಬಟ್ಟೆಯಲ್ಲಿ ಊಟ ಮಾಡೋರು ಅಂತ ಆದರೆ ಅದನ್ನು ನಿತ್ಯದಲ್ಲೂ ಕೂಡ ಅದನ್ನು ಅದ್ದಿ ಹಾಕಬೇಕಾಗತ್ತೆ. ಈ ರೀತಿಯ ಕ್ರಮ ಇದು ಕೌಶೇಯ ಭೋಜನಾವಧಿ ಅಂತ. ಇನ್ನೊಂದೇನು ಅಂದರೆ ಊರ್ಣ ವಸ್ತ್ರಂ ಸದಾ ಶುದ್ಧಂ ಅಂತ.
ಊರ್ಣವಸ್ತ್ರ ಅಂತ ಹೇಳಿದರೆ ಆಗಲೇ ಹೇಳಿದ್ನಲ್ಲ, ಈ ಡಾಬಳಿ ಅಂತ ಹೇಳ್ತೀವಲ್ಲ ನಾವು, ಡಾಬಳಿ ಅನ್ನುವಂಥದ್ದೇನಿದೆ ಅದು ಸದಾ ಶುದ್ಧ, ಯಾವಾಗಲೂ ಶುದ್ಧವಾಗಿರುತ್ತೆ, ಯಾವಾಗಲೂ ಶುದ್ಧ. ಮತ್ತು ಅದಕ್ಕೆ ಏನಾದರೂ ನಾವು ಉಟ್ಟುಕೊಂಡು ಸೊಂಟದ ಮೇಲೆ ಹಾಕಿ ಕೆಳಗೆ ಬಿಚ್ಚಿದ್ರೆ ಮತ್ತೆ ಮೈಲಿಗೆ ಆಗಲ್ವ ಅಂದರೆ ಆಗಲ್ಲ. ಅದು ಯಾಕೆ ಅಂದರೆ ಊರ್ಣ ವಾತೇನ ಶುದ್ಧತೆ ಅಂತ, ಅದಕ್ಕೆ ವಾತ ಗಾಳಿ ಬಡಿದ್ರೆ ಸಾಕು ಮತ್ತೆ ಮಡಿಯಾಗಿ ಹೋಗುತ್ತಂಥದ್ದು. ಆ ಡಾಬಳಿಗೆ ಆ ಸಾಮರ್ಥ್ಯ ಎನ್ನುವಂಥದ್ದಿದೆ ಅಂತ. ಅದಕ್ಕೆ ಈ ಒಂದು ಶ್ಲೋಕವನ್ನು ಇಟ್ಟುಕೊಂಡು ಏನು ಮಾಡ್ತಾರೆ ಅಂದರೆ ಬಹಳ ಜನ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದರಿಂದಾಗಿ ಈ ಡಾಬಳಿ ಅನ್ನೋದು ಮೈಲಿಗೆನೇ ಆಗಲ್ಲ ಅಂತ ಅಂದ್ಕೊಂಡು ಏನದು ಅವರ ಮುತ್ತಜ್ಜನ ಕಾಲದ ಒಂದು ಡಾಬಳಿ ಇದ್ರೂ ಕೂಡ ಅದನ್ನೇ ಉಟ್ಕೊಂಡು ಓಡಾಡ್ತಿರ್ತಾರೆ ಸುಮ್ಮನೆ. ಅದರಲ್ಲೆಲ್ಲ ಕೊಳೆ ಗಿಳೆ ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತದೆ, ಈ ಸೇರಬಾರ್ದೆಲ್ಲ ಸೇರಿ ಹೋಗಿರುತ್ತದೆ ಅಂತ. ಅದೆಲ್ಲ ಮಡಿ ಅಲ್ಲ, ಮತ್ತೆ ಅದು ಮಡಿ ಆಗುವುದಿಲ್ಲ, ಅದು ಶುದ್ಧ ಅಲ್ಲ. ಯಾಕೆಂದ್ರೆ ಅದನ್ನು ಕೂಡ ಹೇಳ್ತಾರೆ ಶಾಸ್ತ್ರದಲ್ಲಿ ಆಗಬೇಕಾದ್ರೆ ಆ ಡಾಬಳಿಯೂ ಕೂಡ ಮೈಲಿಗೆ ಆಗುತ್ತಂತೆ. ಯಾವಾಗ ಅಂತ ಹೇಳಿದರೆ ಕಾಕಸ್ಪರ್ಶಾತ್ ಶವಸ್ಪರ್ಶಾತ್ ಸ್ಪರ್ಶಾತ್ ಮೂತ್ರಪುರೀಶಯೋ ಊರ್ಣಾವಾ ತೇನ ನ ಶುದ್ಧತಿ. ಅವ್ರು ಹೇಳಬೇಕಾದ್ರೆ ಕಾಕಸ್ಪರ್ಶಾತ್, ಒಂದು ಕಾಗೆಯ ಸ್ಪರ್ಶ ಆಯಿತು ಅಂತಾದರೆ ಅದು ಮೈಲಿಗೆ ಆಗುತ್ತೆ. ಕಾಗೆಯ ಸ್ಪರ್ಶ ಆಯಿತು ಅಂದರೆ ಈ ಡಾಬಳಿಯು ಕೂಡ ಮೈಲಿಗೆ ಆಗುತ್ತೆ. ಶವಸ್ಪರ್ಶಾತ್, ಶವವನ್ನು ಸ್ಪರ್ಶ ಮಾಡಿದರೂ ಕೂಡ ಮಡಿ ಅಂತ ಅಂದ್ಕೊಂಡು ಮತ್ತೆ ಒಳಗೆ ತರೋ ಹಾಗಿಲ್ಲ ಅದನ್ನು, ಅದು ಮೈಲಿಗೆ ಆಗುತ್ತೆ ಅಂತ ಅರ್ಥ. ಆಮೇಲೆ ಇನ್ನೊಂದೇನು ಅಂತಂದರೆ ಸ್ಪರ್ಶಾತ್ ಮೂತ್ರಪುರೀಶಯೋಹೋ ಅಂತ, ಅದನ್ನು ಉಟ್ಟು ಮಲಮೂತ್ರ ವಿಸರ್ಜನೆಗಳನ್ನು ಮಾಡಿದರೂ ಕೂಡ ಅದು ಮೈಲಿಗೆ ಆಗುತ್ತೆ. ಕೆಲವರು ತಿಳ್ಕೊಂಬಿಟ್ಟಿರ್ತಾರೆ ಮಲಮೂತ್ರಕ್ಕೂ ಹೋಗ್ಬಿಡ್ಬೋದು ಅಂತ ತಿಳ್ಕೊಂಬಿಟ್ಟಿರ್ತಾರೆ, ಅದು ಎಲ್ಲದಕ್ಕೂ ಬರ್ತದೆ. ಹಾಗಿಲ್ಲ, ಅದನ್ನೆಲ್ಲ ಮಾಡಿದರು ಅಂತ ಆದರೆ ಮತ್ತು ಅದರಲ್ಲಿ ಅತ್ಯಂತ ಕೊಳೆ ಸೇರಿಕೊಂಡು ಮತ್ತೊಬ್ಬರಿಗೆ ಎದುರುಗಡೆ ಓಡಾಡಿದ ಸಾಕು ಹಿಂಸೆ ಅಂತ ಅನ್ನಿಸೋ ಮಟ್ಟಿಗೆ ಇರುತ್ತಲ್ವ, ಅಂಥದ್ದೆಲ್ಲ ಆಗಬೇಕಾದ್ರೆ ಅದು ಊರ್ಣ ಆಗಿದ್ದರೂ ಕೂಡ, ಅಂದರೆ ಡಾಬಳಿ ಆಗಿದ್ದರೂ ಕೂಡ ಅದು ಮೈಲಿಗೆ ಅಂತಲೇ ತಿಳ್ಕೊಳ್ಬೇಕು ಅಂತ. ಹಾಗಾಗಿ ಇಂಥದ್ರಲ್ಲಿ ಅದರಿಂದ ಕೂಡುವಂಥ ಆಸನ ಎನ್ನುವಂಥದ್ದು ಹೇಗಿರಬೇಕು ಅಂದರೆ, ನೀವು ಡಾಬಳಿಯ ಮೇಲೆ ಕೂತರೂ ಕೂಡ ಅದು ಶುದ್ಧವಾಗಿರುವಂಥ ಆಸನ ಎನ್ನುವಂಥದ್ದಾಗಿರಬೇಕು, ಶುದ್ಧಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಆಸನ ಅಂತ ಹೇಳಿದರೆ ದರ್ಭಾಸನ ಅಂತ. ಕುಶಾಸನ ದರ್ಭಾಸನ ಅಂತ ಎರಡಿದೆ. ಕುಶಾಸನ ದರ್ಭಾಸನ ಅಂತ ಹೇಳಿದರೆ ದರ್ಭೆಗಳಲ್ಲಿ ಎರಡು ವಿಧ, ನಮಗೆ ಗೊತ್ತಾಗೋಲ್ಲ ಸಾಮಾನ್ಯವಾಗಿ ಅದರ ಪರಿಚಯ ಚೆನ್ನಾಗಿ ಇರುವಂಥವರಿಗೆ ಮಾತ್ರ ಗೊತ್ತಾಗುತ್ತೆ. ಒಂದು ಕುಶ ಅಂತ ಕರೀತಾರೆ, ಕುಶ ಅಂತ, ಇನ್ನೊಂದು ದರ್ಭೆ ಅಂತ ಕರೀತಾರೆ. ಎರಡೂ ನೋಡಲಿಕ್ಕೆ ಒಂದೇ ರೀತಿ ಇರುತ್ತೆ, ಎರಡೂ ಒಂದೇ ರೀತಿ. ನೀವು ಎರಡನ್ನು ತಂದು ಪಕ್ಕದಲ್ಲಿಟ್ಟರೆ ಇದು ಯಾವುದು ಹೇಳಿ ಅಂತ ಕೇಳಿದರೆ ನಮ್ಗೆ ಗೊತ್ತೇ ಆಗಲ್ಲ ಸಾಮಾನ್ಯ. ಅದರಲ್ಲಿ ನುರಿತ ವ್ಯಕ್ತಿ ಏನಿರ್ತಾನಲ್ಲ, ಆ ನುರಿತ ವ್ಯಕ್ತಿಗೆ ಮಾತ್ರ ಅದನ್ನು ಮುಟ್ಟಿದ ಕೂಡಲೇ ಇದು ಕುಶ, ಇದು ದರ್ಭೆ ಅಂತ ಹೇಳ್ತಾನೆ. ಇದು ದರ್ಭೆ, ಇದು ಕುಶ ಅಂತ. ಅಂದರೆ ದರ್ಭೆ ಕುಶ ಏನಿದೆ, ಗಿಡಗಳನ್ನು ನೋಡಿದರೂ ಒಂದೇ ರೀತಿ ಇರ್ತಾವೆ, ಕೂಡಲೇ ಭ್ರಮೆ ಬಂದ್ಬಿಡುತ್ತೆ ನಮಗೆ. ಆದರೆ ಅದಕ್ಕೆ ಏನು ಅಂತ ಹೇಳಿದರೆ ಸಪ್ರಸೂನ ಸ್ಮೃತ ದರ್ಭಾಹ ಅಪ್ರಸೂನ ಕುಶಾಸ್ಮೃತಾಹ ಅಂತ ಹೇಳ್ತಾರೆ. ಅಂದರೆ ಈ ಅವು ದರ್ಭೆ ಗಿಡ ಇರುತ್ತಲ್ಲ, ನೋಡ್ಬೇಕು ನೀವು, ನದಿ ತೀರದಲ್ಲಿ ಇರುತ್ತದೆ, ಆ ನೀರಿರುವ ಜಾಗದಲ್ಲಿ ಅಲ್ಲಿ ಏನಾಗಿರುತ್ತೆ ಅಂದರೆ ದರ್ಭೆ ಅಂತ ಆಗಿದ್ದರೆ ಅದರಲ್ಲಿ ಹೂ ಬಿಡುತ್ತಂತೆ, ಆ ಗಿಡದಲ್ಲಿ ಹೂ ಬಿಟ್ಟರೆ ಅದು ದರ್ಭೆ ಅಂತ. ಹೂ ಬಿಡದೇ ಇರುವಂತಹದ್ದು ಅಂತ ಆದರೆ ಅದನ್ನು ಕುಶ ಅಂತ ಕರೀತಾರೆ. ಹಾಗಾಗಿ ಎರಡನ್ನ ಇಟ್ಟಾಗ ಈ ಶಬ್ದ ಬಂದದ್ದೇ ಆ ಹಿನ್ನೆಲೆಯಲ್ಲಿ, ಎರಡನ್ನೂ ಕೂಡ ಅಂದರೆ ಒಂದು ಕಡೆ ದರ್ಭೆ, ಇನ್ನೊಂದು ಕಡೆಯಲ್ಲಿ ಕುಶ, ಎರಡನ್ನೂ ಇಟ್ಟಾಗ ಸಾಮಾನ್ಯವಾದ ವ್ಯಕ್ತಿಗೆ ಗೊತ್ತಾಗಲ್ಲ ಅದು ಯಾವುದು ದರ್ಭೆ ಯಾವುದು ಕುಶ ಅಂತ ಗೊತ್ತಾಗಲ್ಲ. ಅದರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅದರ ಬಗ್ಗೆ ಚೆನ್ನಾಗಿ ಪರಿಚಯ ಇದ್ದಂಥ ವ್ಯಕ್ತಿ ಇದು ದರ್ಭೆ ಇದು ಕುಶ ಅಂತ ಹೇಳಿದ ಅಂದರೆ, ಇದು ಬೇರೆ ಬೇರೆ ಅಂತ ಹೇಳಿದ ಅಂತ ಆದರೆ, ಇದು ಕುಶ ಅಂತ ಹೇಳಿದರೆ ಅದನ್ನು ಕುಶ ಅಂತ ಕಂಡು ಹಿಡಿದ ವ್ಯಕ್ತಿಗೆ ಆವತ್ತಿನಿಂದಲೂ ಕುಶಲ ಅಂತ ಹೆಸರು ಬಂತಂತ. ಕುಶಲ ಅನ್ನುವ ಹೆಸರು ಬಂದದ್ದೇ ಈ ಹಿನ್ನೆಲೆಯಲ್ಲಿ, ನೋಡಿದ ಕೂಡಲೇ ಗೊತ್ತಾಗಲ್ಲ. ಅದರಿಂದಾಗಿ ಕುಶಾನ್ ಅಂದರೆ ಕುಶಗಳ ಇದರಲ್ಲಿ ಯಾವುದು ಕುಶ ಅಂತ ಹೇಳಿಬಿಟ್ಟು ಚೆನ್ನಾಗಿ ಅದನ್ನು ತಿಳಿದು ನಮಗೆ ಬೋಧನೆ ಮಾಡ್ತಾನೆ, ಆದ್ದರಿಂದಾಗಿ ಅವನನ್ನು ಕುಶಲ ಅಂತ ಕರೀತಾರಂತೆ. ಅವನಲ್ಲಿ ಕೌಶಲ್ಯ ಇದೆ ಅಂತ ಹೇಳ್ತಾನಂತೆ. ಹೀಗೆ ಆ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು. ಆ ಆಸನದಲ್ಲೂ ಕೂಡ ಕುಳಿತುಕೊಳ್ಳಬಹುದು ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಕೂತ್ಕೊಳ್ಳಬಹುದು ಅಂತ. ಈ ರೀತಿಯಲ್ಲಿ ಇದು ಆ ಆಸನದಲ್ಲಿ ಕೂಡುವಂತಹದ್ದು ಅಂತ. ಇದು ಒಂದಾದರೆ ಮತ್ತೊಂದೇನು ಅಂತ ಹೇಳಿದರೆ, ಒಟ್ಟಿನಲ್ಲಿ ಹೇಳೋದಾದರೆ ಬಟ್ಟೆ ಎನ್ನುವಂಥದ್ದು ಹೇಗಿರಬೇಕು ಅಂದರೆ, ನಾವು ಹಾಕಿಕೊಂಡಾಗ ಯಾವುದು ಹಿತ ಅಂತ ಅನ್ನಿಸುತ್ತೆ, ಕಿರಿಕಿರಿ ಆಗೋದಿಲ್ವೋ ಅದನ್ನು ಮಡಿ ಅಂತ ಕರೆದಿದ್ದಾರೆ. ಯಾವುದು ಮಡಿ ಮತ್ತು ಹಾಗೆ ಅಂತ ಹೇಳಿಬಿಟ್ಟು ಏನಂತಾರಲ್ಲ, ಪ್ಯಾಂಟಿಗಿಂಟ್ ಹಾಕ್ಕೊಂಡ್ಬಿಡ್ತೀವಿ ಆರಾಮಾಗಿ, ಅದೇ ನಮಗೆ ಮಡಿ ಇರ್ತದೆ ಆರಾಮಾಗಿರ್ತದೆ, ಹಂಗಲ್ಲ. ಅದು ಏನು ಅಂತಂದರೆ ಹೊಲಿದಿರಬಾರ್ದು ಅಂತ ಹೇಳಿದ್ದಾರೆ ಮತ್ತೆ ಶಾಸ್ತ್ರದಲ್ಲಿ. ಹೊಲೆದ ಬಟ್ಟೆ ಎನ್ನುವಂಥದ್ದು ಆಗೋದಿಲ್ಲ ಅಂತ. ಹಾಗಾಗಿ ಅಂಥದ್ದೆಲ್ಲ ಆಗಲ್ಲ. ಅದರಿಂದ ಈ ಬಟ್ಟೆಗಳಲ್ಲೇ ಆಗಬೇಕಾದ್ರೆ ಯಾವುದನ್ನು ನಾವು ಧಾರಣೆ ಮಾಡೋದ್ರಿಂದಾಗಿ ಮನಸ್ಸಿಗೆ ಹಿತ ಆಗುತ್ತೋ ಅದನ್ನು ಮಡಿ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಶುದ್ಧವಾಗಿರಬೇಕು ಅಂತ ಇಂಥದ್ದನ್ನು. ಆಮೇಲೆ ಇದಲ್ಲದೇನೆ
ಇದು ಒಂದು ಆಸನ ಆಯಿತು, ಅಂದರೆ ಕುಳಿತುಕೊಳ್ಳುವಂಥ ಆಸನ ಅಂತ ಆಯಿತು. ಆಸ್ಯತೆ ಅಸ್ಮಿನ್ ಅಂತ. ಇನ್ನೊಂದು ಆಸನ ಅಂತ ಹೇಳಿದರೆ ನಾವು ಕೂಡುವ ಆಸನ. ನಾವು ಕೂಡುವ ಆಸನ ಅಂದರೆ ಭಂಗಿ ಅಂತ ಅರ್ಥ. ಇನ್ನೊಂದು ಭಂಗಿ. ಆ ಭಂಗಿ ಎನ್ನುವಂಥದ್ದು ಹೇಗಿರಬೇಕು ಅಂತ ಹೇಳಿದರೆ, ಆ ಭಂಗಿ ಎನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಶ್ರೀಮದ್ ಆಚಾರ್ಯರು ಹೇಳಬೇಕಾದ್ರೆ ಸ್ವಸ್ತಿಕಾದ್ಯಾಸನಂ ತಥಾ ಅಂತ, ಅಂದರೆ ಸ್ವಸ್ತಿಕಾದಿ ಆಸನ. ಇದು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳಬೇಕಾದ್ರೆ 3 ಆಸನಗಳನ್ನು ಹೇಳ್ತಾರೆ. 3 ಆಸನಗಳನ್ನು. ಒಂದು ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ ಅಂತ. ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ ಅಂತ ಹೇಳಿದರೆ ಅದರಲ್ಲಿ ಒಂದು ಏನು ಅಂತ ಹೇಳಿದರೆ ಸ್ವಸ್ತಿಕಾಸನ ಅಂತ. ಸ್ವಸ್ತಿಕಾಸನ ಅಂದರೆ ಸಾಮಾನ್ಯವಾಗಿ ಕುಳಿತುಕೊಳ್ಳುವುದು ಅಂತ. ಸಾಮಾನ್ಯವಾಗಿ ಕೂತುಕೊಳ್ಳುವುದು ಅಂತ ಹೇಳಿದರೆ 2 ಪಾದಗಳು ಕೂಡ ತೊಡೆಯ ಕೆಳಭಾಗದಲ್ಲಿ ಬಂತು ಅಂತಾದರೆ ಅದನ್ನು ಸ್ವಸ್ತಿಕಾಸನ ಅಂತ ಕರೀತಾರೆ. 2 ಪಾದಗಳು ಕೂಡ ಕೆಳಗಡೆ ಬಂದಿರಬೇಕು, ತೊಡೆಯ ಕೆಳಗೆ ಬಂದಿರಬೇಕು, ಅದನ್ನು ಸ್ವಸ್ತಿಕಾಸನ ಅಂತ. ಅಂದರೆ ಹಾಯಾಗಿ ಕೂತುಕೊಳ್ತಾರೆ, ಆರಾಮಾಗಿರಬೇಕು, ಯಾವುದೇ ರೀತಿ ಕಿರಿಕಿರಿ ಆಗಬಾರ್ದು. ಇನ್ನೊಂದು ಆಸನ ಏನು ಅಂತ ಹೇಳಿದರೆ ವೀರಾಸನ ಅಂತ. ವೀರಾಸನ ಅಂದರೆ ಒಂದು ಪಾದ ಒಂದು ತೊಡೆಯ ಕೆಳಗಿದ್ದು ಇನ್ನೊಂದು ಪಾದ ಮೇಲಿದ್ದರೆ, ಈಗ ನಾನು ಕೂತಿದ್ದೇನೆ, ಇದು ವೀರಾಸನ ಅಂತ ಕರೀತಾರೆ. ಅದು ಎಡಗಾಲ ಆಗಿರ್ಬೋದು, ಬಲಗಾಲ ಆಗಿರ್ಬೋದು, ಯಾವ್ದು ಬೇಕಾದರೂ, ಆ ಕಡೆ ಈ ಕಡೆ ಯಾವ್ದು ಬೇಕಾದ್ರೂ ಮೇಲೆ ಬರಬಹುದು. ಹಾಗೆ ಆ ರೀತಿ ಬಂತು ಅಂತಾದರೆ ಆ ಆಸನವನ್ನು ವೀರಾಸನ ಅಂತ ಕರೀತಾರೆ. ಈ ವೀರಾಸನ ಅನ್ನುವಂಥದ್ದೇನಿದೆ ಅಲ್ವಾ, ಈ ವೀರಾಸನ ಎನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ವಿಹಿತವಾದದ್ದಲ್ಲ. ಈ ವೀರಾಸನ ನಾವು ಜಪಕ್ಕೆ ಕೂಡುವಾಗ ನಾವೇನಾದ್ರು ಜಪವನ್ನು, ಗಾಯತ್ರಿ ಜಪ, ಇನ್ನೇನೋ ಜಪ ಮಾಡ್ತಿರ್ತೇವೆ, ಅಂಥ ಜಪಗಳನ್ನು ಮಾಡುವಾಗ ಕೂತ್ಕೊಳ್ಬೋದು. ಆದರೆ ಎಲ್ಲಿಯಾದರೂ ಕೂಡ ಒಬ್ಬರು ದೊಡ್ಡ ಸ್ವಾಮಿಗಳಿದ್ದಾರೆ, ಅಥವಾ ಒಂದು ಪೂಜೆ ನಡೀತಾ ಇದೆ, ಸಂಸ್ಥಾನ ಪೂಜೆ ನಡೀತಾ ಇದೆ, ಸಂಸ್ಥಾನ ಪೂಜೆ ನಡೆಯುವಾಗ ಅದರ ಎದರಲ್ಲಿ ಕೂತ್ಕೊಳ್ಳುವಾಗ ನಾವು ಈ ರೀತಿ ವೀರಾಸನದಲ್ಲಿ ಕೂಡೋ ಹಾಗಿಲ್ಲ. ವೀರಾಸನ ಅಂದರೆ ಕಾಲನ್ನು, ದೊಡ್ಡವರಿದ್ದಾರೋ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾರಲ್ವ, ಹಾಗೆ ಅದು ಒಂದು ಕಾಲ ಮೇಲೆ ಬರುತ್ತೆ. ಆದ್ದರಿಂದಾಗಿ ಆ ದೃಷ್ಟಿಯಿಂದಾಗಿ ಮೇಲೆ ಕಾಲನ್ನು ಹಾಕಿಕೊಂಡು ಕೂಡಬಾರದು ಅಂತ ಹೇಳ್ತಾರೆ. ಇದು ವೀರಾಸನ ಎನ್ನುವಂಥದ್ದನ್ನು ಮಾಡಬಾರದು. ಈ ವೀರಾಸನ ಎನ್ನುವಂಥದ್ದು. ಆದರೆ ಜಪಗಳನ್ನು ಮಾಡಬೇಕಾದ್ರೆ ನಾವು ಸಂಧ್ಯಾವಂದನೆ ಅಂದರೆ ನಮಗೆ ಕೂತ್ಕೊಳ್ಳಿಕ್ಕೆ ಹಿತ ಅಂತ ಅನ್ನಿಸ್ತಾ ಇದೆ ಅಂದರೆ ಅದರ ಸಮಸ್ಯೆ ಇಲ್ಲ. ಅದನ್ನೇನು ನಾವು ಜಪ ಮಾಡ್ತಿದ್ದೀವಿ ವೀರಾಸನ ಹಾಕ್ಕೊಳ್ಬಾರ್ದು ಅಂತಿಲ್ಲ, ಅದನ್ನು ನಿಷೇಧ ಮಾಡಲಿಲ್ಲ ಶಾಸ್ತ್ರದಲ್ಲಿ. ಆ ರೀತಿಯಲ್ಲೂ ಕೂಡ ಮಾಡಬಹುದು ಅಂತ. ಇನ್ನೊಂದು ಆಸನ ಎನ್ನುವಂಥದ್ದು ಯಾವುದು ಅಂದರೆ ಪದ್ಮಾಸನ ಅಂತ. ಪದ್ಮಾಸನ ಅಂತ ಹೇಳಿದರೆ 2 ಪಾದಗಳು ಕೂಡ 2 ತೊಡೆಯ ಮೇಲೆ ಬರೋದು ಅಂತ ಅರ್ಥ. 2 ಪಾದಗಳು ಕೂಡ. ಇದು ಜಪಕ್ಕೆ ಅತ್ಯಂತ ಹೇಳಿ ಮಾಡಿಸಿರುವಂತಹ ಒಂದು ಆಸನ ಇದು. ಈ ಜಪಕ್ಕೆ ಆಗಬೇಕಾದ್ರೆ ಅಂದರೆ ನಾವು ಸಂಧ್ಯಾವಂದನೆ ಮಾಡುವಾಗ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ಆ ಆಸನ ಏನಿದೆಯಲ್ಲ ಅತ್ಯಂತ ಶ್ರೇಷ್ಠವಾದ ಆಸನ ಅಂತ ಕರೀತಾರೆ ಪದ್ಮಾಸನವನ್ನು. ಎರಡನ್ನೂ ಕೂಡ 2 ಪಾದಗಳನ್ನು ಮೇಲೆ ಹಾಕ್ತೇವೆ. ನೀವು 2 ಪಾದಗಳನ್ನು ಮೇಲೆ ಹಾಕಿದರೆ ಏನಾಗುತ್ತೆ ಗೊತ್ತಾ, ಸಾಮಾನ್ಯವಾಗಿ ನೀವು ಗಮನಿಸಿರೋ ಒಂದು ಸರ್ತಿ ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 2 ಪಾದಗಳನ್ನು ಕೂಡ ಮೇಲೆ ಹಾಕಿದ್ರಿ ಅಂದರೆ ಬೇಡ ಅಂದರೂ ಕೂಡ ನಿಮ್ಮ ಬೆನ್ನು ನೇರವಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ಆಸನ ಎನ್ನುವಂಥದ್ದು ಹೇಗಿರಬೇಕು ಅಂದರೆ ಹಾಗೆ ಇರಬೇಕು, ಪದ್ಮಾಸನದಂತೆ ಇರಬೇಕು. ನೀವು 2 ಪಾದಗಳನ್ನು ಮೇಲೆ ಹಾಕಿದರೆ ಹೀಗೆ, ಬೇಡ ಅಂದರೂ ಹೀಗೆ ನೇರವಾಗಿ ಹೋಗ್ಬಿಡುತ್ತೆ ದೇಹ ಎನ್ನುವಂಥದ್ದು. ಇಲ್ಲ ಅಂದರೆ ಹೀಗೆ ಕೂತಿರ್ತೀವಿ ಯಾವಾಗ ಸಾಮಾನ್ಯ. ಆ ರೀತಿ ಅಂದರೆ ಆಸನ ಎನ್ನುವುದು ಎಷ್ಟು ಶುದ್ಧವಾಗಿರಬೇಕು ಅಂತಂದರೆ, ನಾವು ನೇರವಾಗಿ ಕೂತುಕೊಂಡ್ರೆ ತಲೆಯ ಮೇಲೆ ಏನಾದರೂ ನೀರನ್ನು ಹಾಕಿದರೆ ಆ ನೀರು ಎನ್ನುವಂಥದ್ದು ಹರಿದು ಎಲ್ಲಿಗೆ ಬರಬೇಕು ಅಂತಂದರೆ ನಮ್ಮ ಕಣ್ಣಿನ ರೆಪ್ಪೆಯ ಮೇಲೆ ಇಳಿಬೇಕಂತೆ. ಕಣ್ಣಿನ ರೆಪ್ಪೆಯ ಮೇಲೆ ಇಳಿದಿರುವಂತಹದ್ದು ತುಟಿಗೆ ಬಡಿಬೇಕಂತದ್ದು. ತುಟಿಗೆ ಬಡಿದಿರುವಂತಹದ್ದು ಮತ್ತೆ ಏನಾಗಬೇಕು, ಎದೆಯ ಮೇಲೆ ಬೀಳಬೇಕಂತೆ. ಎದೆಯ ಮೇಲೆ ಬಿದ್ದಿರುವಂತಹದ್ದು ಹಾಗೆ ಹರಿದುಕೊಂಡು ಹೊಕ್ಕಳಿಗೆ ಬಂದು ಸೇರಬೇಕಂತೆ. ಇದು ನೇರವಾದಂಥ ಆಸನ. ಈ ಆಸನದಲ್ಲಿ ಕೂತ್ಕೊಂಡ್ರೆ ಇದನ್ನು ಪದ್ಮಾಸನ ಅಂತ ಕರೀತಾರೆ. ಈ ರೀತಿಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿ ನಮಗೆಲ್ಲ ಹೇಗಿರುತ್ತೆ ಅಂದರೆ, ನಮಗೆ ತಲೆ ಮೇಲೆ ನೀರು ಹಾಕಿದರೆ ಡೈರೆಕ್ಟಾಗಿ ನೆಲಕ್ಕೆ ಬೀಳುತ್ತದೆ ಅಷ್ಟೇ. ಯಾಕೆಂದರೆ ನಾವು ಕೂಡೋದೇ ಹೀಗೆ ಕೂತಿರ್ತೀವಿ ನಾವು ಸುಮ್ಮನೆ. ಅಂದರೆ ಯುವಕರು ಕೂಡ ಹೇಗಾಗಿಬಿಟ್ಟಿರ್ತಾರೆ ಅಂದರೆ ಈಗೆಲ್ಲವೂ ಕೂಡ ಅಂದರೆ 90 ವರ್ಷದ ಮುದುಕರಿಗೆ ಹೇಗೆ ಬೆನ್ನು ಬಾಗಿರುತ್ತಲ್ಲ ಆ ರೀತಿಯಲ್ಲಿ ಕೂತ್ಕೊಳ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ಕೂತುಕೊಳ್ಳಬಾರದು. ಹೊರತಾಗಿ ಈ ರೀತಿ ಪದ್ಮಾಸನ ಅನ್ನುವಂಥದ್ದು ಜಪಕ್ಕೆ, ಸಂಧ್ಯಾವಂದನೆಗೆ, ಗಾಯತ್ರಿ ಜಪಕ್ಕೆ ಅಂದರೆ ಆ ನೇರವಾಗಿ ಕೂತುಕೊಂಡಾಗ ನಿಮಗೇನಾಗುತ್ತೆ ಅಂದರೆ ಒಳಗಡೆಯಿಂದಲೇ ಅಂತಃಸತ್ವದಲ್ಲಿ ಒಳಗಡೆ ಆಗಬೇಕಾದ್ರೆ ನಿಮಗೆ ಒಂದು ಭಕ್ತಿ ಎನ್ನುವಂಥದ್ದು ಹುಟ್ಟುತ್ತೆ, ಜಪದ ಬಗ್ಗೆ ಒಂದು ಭಾವನೆ ಹುಟ್ಟುತ್ತೆ. ಆದ್ದರಿಂದ ಆ ಭಾವನೆಗಳೆಲ್ಲ ಬರಬೇಕು ಅಂತಾದರೆ ಇಂಥ ಆಸನದಲ್ಲಿ ಕೂತುಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಆಸನ ಎನ್ನುವಂಥದ್ದು ಶ್ರೇಷ್ಠವಾದಂಥ ಆಸನ ಅಂತ ಪದ್ಮಾಸನವನ್ನು ಹೇಳಿದ್ದಾರೆ. ಈ ಆಸನ ಇದರಲ್ಲಿ ಜಿತಾಸನ, ಈ ರೀತಿ ಮೊದಲು ಆಸನವನ್ನು ಗೆಲ್ಲಬೇಕು ಅಂತ ಹೇಳಿದರು. ಅಂದರೆ ಮೊದಲು ಅಂತ್ಯಕಾಲದ ಸಮೀಪಿಸಿದಾಗ ಮಾಡಬೇಕಾದಂಥ ಕೆಲಸ ಆಸನವನ್ನು ಗೆಲ್ಲಬೇಕು. ಆಸನವನ್ನು ಗೆಲ್ಲಬೇಕು ಅಷ್ಟೇ ಅಲ್ಲ, ಅದರ ಜೊತೆಗೆ ಜಿತಶ್ವಾಸ ಅಂತ ಹೇಳಿದರು.
ಜಿತಶ್ವಾಸ ಅಂತ ಹೇಳಿದರೆ ಉಸಿರನ್ನು ಗೆಲ್ಲಬೇಕು ಅಂತ ಹೇಳಿದ್ರು. ಉಸಿರನ್ನು ಗೆಲ್ಲಬೇಕು. ಉಸಿರನ್ನು ಗೆಲ್ಲಬೇಕು ಅಂತಂದರೆ ಏನರ್ಥ? ಉಸಿರನ್ನು ಗೆಲ್ಲಬೇಕು ಅಂತಂದರೆ ಇನ್ನು ನಾಳೆಯಿಂದ ಉಸಿರಾಡಲ್ಲ ನಾನು ಅಂತ ಅಂದ್ಬಿಡೋದು. ಅದಿಲ್ಲ ಅಂದರೆ ನಾವೆಲ್ಲಿರ್ತೀವಿ ಆಮೇಲೆ, ಅದರಿಂದ ಅದು ಕಷ್ಟ. ಹಾಗೆಲ್ಲ ಮಾಡೋದಲ್ಲ. ಮತ್ತು ಉಸಿರಾಡೋದು ಅಂತ ಹೇಳಿದರೆ ಹೇಗಿರಬೇಕು ಅಂದರೆ ಉಸಿರಾಟ ಅಂತ ಎಷ್ಟೋ ಜನರಿಗೆ ಏನಾಗಿರುತ್ತೆ ಅಂದರೆ ಇವತ್ತಿನ ವ್ಯಕ್ತಿಗಳಿಗೆ ನಾವು ಉಸಿರಾಡ್ತಾ ಇದ್ದೀವಿ ಅನ್ನುವಂಥ ಎಚ್ಚರ ಇಲ್ಲದೆ ಉಸಿರಾಡ್ತಿದ್ದಾರೆ. ಉಸಿರಾಡ್ತಿದ್ದೀವಿ ಅನ್ನೋ ಎಚ್ಚರ ಆದರೂ ಇರಬೇಕಲ್ಲ. ನಾವು ಉಸಿರಾಡ್ತಿದ್ದೀವಿ ಅಂದರೆ ನಾವು ಬದುಕಿದ್ದೀವಿ ಅನ್ನೋ ಎಚ್ಚರವೂ ಇರೋದಿಲ್ಲ ಎಷ್ಟೋ ಜನರಿಗೆ. ನಾವು ಏನು ಅಂತಲೇ ಗೊತ್ತು, ಸುಮ್ಮನೆ ಬದುಕ್ತಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಬಾರದು. ನಮ್ಮ ಬದುಕು ಎನ್ನುವಂಥದ್ದು ನಾವು ಉಸಿರಾಡ್ತಾ ಇದ್ದೇವೆ ಅನ್ನುವ ಎಚ್ಚರಿಕೆಯಲ್ಲಿ ಇರಬೇಕು. ಅಂದರೆ ಎಚ್ಚರಿಕೆಯಲ್ಲಿರಬೇಕು ಅಂದರೆ ನಮ್ಮ ಇತಿಮಿತಿ ಅನ್ನುವಂಥದ್ದು ಇರಬೇಕಂತ. ಇತಿಮಿತಿ ಅಂತ ಹೇಳಿದರೆ ಸಾಮಾನ್ಯ ಒಬ್ಬ ವ್ಯಕ್ತಿ ಆರೋಗ್ಯವಂತ ಅಂತ ಹೇಳಿದರೆ ಆ ಆರೋಗ್ಯವಂತನಾದ ವ್ಯಕ್ತಿ ಊಟವನ್ನು ಮಾಡಿದ ಅಂತಾದರೆ ಊಟ ಒಳಗೆ ಹೋಯಿತು ಅಂದರೆ ಹೊಟ್ಟೆ ಒಳಗೆ ಕೂಡಲೇ ವಾಮಿಟ್ ಆಗಬಾರ್ದು ಅವನಿಗೆ. ಮತ್ತೇನಾಗಬೇಕು, ಅದು ಒಳಗೆ ಹೋಗಿ ಕನಿಷ್ಠ ಪಕ್ಷ 3 ಗಂಟೆಗಳ ಕಾಲ ಆದರೂ ಕೂಡ ಅಲ್ಲಿರಬೇಕು. ಇದ್ದು ಜೀರ್ಣ ಆಗಬೇಕು, ಬೇಕಾದಂಥ ರಸಗಳೆಲ್ಲವೂ ಕೂಡ ನರನಾಡಿಗಳಲ್ಲಿ ಹರಿಬೇಕು, ಇಷ್ಟೆಲ್ಲ ಆಗಬೇಕು. ಹಾಗಾದರೆ ಮಾತ್ರ ಅವನನ್ನು ಆರೋಗ್ಯವಂತ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆ ಒಳಗೆ ಹೋದದ್ದು ಹೊರಗೆ ಬರಬಾರ್ದು ಕೂಡಲೇ ಅಂತ ಅರ್ಥ. ಅಂದರೆ ಅದು ಒಳಗಡೆ ಎಲ್ಲ ಕಡೆಯಲ್ಲೂ ಕೂಡ ಹರಿಬೇಕು, ಎಲ್ಲ ಕಡೆಯಲ್ಲೂ ಸಪ್ಲೈ ಆಗಬೇಕದು. ಅದೇ ರೀತಿಯಲ್ಲಿ ನಾವು ಉಸಿರಾಡ್ತೇವಲ್ವ, ಉಸಿರಾಡಿದಾಗ ಉಸಿರನ್ನು ಒಳಗೆ ತೆಗೆದುಕೊಂಡ್ವಿ. ಒಳಗೆ ತೆಗೆದುಕೊಂಡಂಥ ಉಸಿರು ಒಳಗೆ ಇದೆ ಅನ್ನುವ ಎಚ್ಚರವೇ ಇಲ್ಲದಿದ್ರೆ ಹಾಗೆ ನಮಗೆ ಒಳಗಿದ್ದಂಥ ಆಹಾರ ಇಮ್ಮಿಡಿಯೇಟಾಗಿ ಹೊರಗೆ ಬಂದುಬಿಡಬಾರ್ದು. ಅಂದರೆ ಉಸಿರನ್ನು ಒಳಗೆ ತೊಗೊಂಡ್ವಲ್ಲ, ತೊಗೊಂಡು ಕೂಡಲೇ ಹೊರಗೆ ಹಾಕಿಬಿಡೋದಲ್ಲ ಅಂತ ಹೊರಗೆ ಹಾಕಿಬಿಟ್ರೆ ಅದಾಗಲ್ಲ. ಹಾಗಾಗಿ ಆ ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಅದು 1-2 ನಿಮಿಷ ಅಲ್ಲಿರಬೇಕು. 2 ನಿಮಿಷ ಅಂದರೆ ಸ್ವಲ್ಪ ಹೊತ್ತಾದರೂ ಕೂಡ, ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟಾದರೂ ಕೂಡ ಇರಬೇಕು. ಅಂದರೆ ಅದನ್ನೇನಂತ ಕರೀತಾರೆ ಅಂದರೆ ಕುಂಭಕ ಅಂತ ಕರೀತಾರೆ. ಕುಂಭಕ ಹೊಟ್ಟೆ ಒಳಗೆ ಇಟ್ಟುಕೊಳ್ಳುವಂಥದ್ದು ಆ ಉಸಿರನ್ನು ಕುಂಭಕ ಅಂತ ಹೇಳ್ತಾರೆ. ಆಮೇಲೆ ಅದಾದ ನಂತರ ರೇಚಕ, ಹೊರಗೆ ಬಿಡಬೇಕು ಅದನ್ನು. ಆಮೇಲೆ ಒಳಗೆ ಎಳಿಬೇಕು. ಹಾಗಾದರೆ ಈ ಒಳಗೆ ಎಳೆಯುವಂಥ ಪ್ರಕ್ರಿಯೆ, ಹೊರಗೆ ಬಿಡುವಂಥ ಪ್ರಕ್ರಿಯೆ, ಅಷ್ಟೇ ಅಲ್ಲದೇನೆ ಒಳಗೆ ಎಳೆದದ್ದನ್ನು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಟ್ಟುಕೊಳ್ಳುವಂಥ ಪ್ರಕ್ರಿಯೆ, ಇದು ನಮಗೆ ಗೊತ್ತಾಗ್ತಾ ಹೋಗಬೇಕು ಅಂತ. ಅಂದರೆ ನಾವು ಹೀಗೆ ಕೂತ್ಕೊಂಡಾಗ, ನೀವು ಯೋಗಾಸನಕ್ಕೆ ಅಂತ ಹೋದಾಗ ಎಲ್ಲ ನಿಮ್ಮ ಉಸಿರನ್ನು ಗಮನಿಸಿಕೊಳ್ಳಿ, ಚೆನ್ನಾಗಿ ಉಸಿರಾಡಿ ಅಂತ ಹೇಳ್ತಿರ್ತಾರೆ ನಿಮಗೆ. ಏನು ಚೆನ್ನಾಗಿ ಉಸಿರಾಡಿ ಅಂತಂದರೆ ಏನರ್ಥ ಅಂದರೆ ಇದರಲ್ಲಿ ನಮ್ಮ ಅನುಸಂಧಾನ ಏನು ಬರಬೇಕು ಅಂದರೆ ಶ್ವಾಸಕ್ಕೆ ಅಭಿಮಾನಿಗಳಾಗಿರುವಂಥ ಏನು ವಾಯುದೇವರಿದ್ದಾರೆ, ಆ ವಾಯುದೇವರು ನನ್ನ ಒಳಗೆ ನಿರಂತರವಾಗಿ ಉಸಿರಾಡಿಸ್ತಾ ಇದ್ದಾರೆ. ನಾನು ಎಚ್ಚರದಿಂದ ಇರಲಿ, ಮಲಗಿರಲಿ, ನಿದ್ದೆ ಮಾಡಿರಲಿ, ಏನು ಮಾಡಿದಾಗಲೂ ಕೂಡ ವಾಯುದೇವರು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಆ ಅನುಸಂಧಾನ ಎನ್ನುವಂಥದ್ದು ಬರಬೇಕು. ವಾಯುದೇವರ ಒಳಗೆ ಹೋದರು, ಮತ್ತೆ ಹೊರಗೆ ಬಂದರು, ಮತ್ತೆ ಒಳಗೆ ಹೋದರು. ಅಷ್ಟೇ ಅಲ್ಲ, ಹಂಸಸ್ಸೋಹಂ ಸ್ವಾಹ ಅಂತ ಹಂಸ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು. ಹಂಸ ಮಂತ್ರ ಅನ್ನುವಂಥದ್ದು ಭಗವಂತ ಸರ್ವೋತ್ತಮ ಅಂತ, ಪರಮಾತ್ಮ ನೀನು ಸರ್ವೋತ್ತಮ, ನಾನು ನಿನ್ನ ದಾಸ ಅಂತ ಹೇಳ್ತದೆ. ಹಂಸಸ್ಸೋಹಂ ಸ್ವಾಹ ಅಂತ ಆ ಮಂತ್ರ. ಹಾಗಾಗಿ ಆ ಮಂತ್ರ ಹೇಳುವಂಥದ್ದೇನಿದೆ ಅಲ್ವಾ, ಆ ಅನುಸಂಧಾನ ಅಂದರೆ ಪ್ರತಿ ಉಸಿರಿನಲ್ಲೂ ಕೂಡ ಹರಿ ಸರ್ವೋತ್ತಮ, ನಾನವನ ದಾಸ ಅಂತ ಆ ಭಾವ ಎನ್ನುವಂಥದ್ದು ಬರಬೇಕು ಅನ್ನುವ ಭಾವ. ಅಂದರೆ ಇದು ಜಿತಶ್ವಾಸ ಅಂತ ಹೇಳೋದು. ಇದು ಆಸನ, ಅಂದರೆ ಆಸನಗಳಲ್ಲಾಗಬೇಕಾದ್ರೆ ಒಂದು ಆಸನ, ಇನ್ನೊಂದು ಪ್ರಾಣಾಯಾಮ ಅಂತ ಹೇಳ್ತೀವಲ್ಲ, ಇದೇ ಪ್ರಾಣಾಯಾಮ ಅಂತ. ಹೀಗೆ ಪ್ರಾಣಾಯಾಮವನ್ನು ಮಾಡಬೇಕು. ಆಮೇಲೆ ಜಿತಸಂಗಹ ಇದನ್ನು ಮತ್ತೆ ಶುಕಾಚಾರ್ಯ ಹೇಳಿದರು. ಜಿತಸಂಗಹ ಅಂತ ಹೇಳಿದರೆ ಸಂಘವನ್ನು ಬಿಡಬೇಕು ಅಂತ. ಮನುಷ್ಯನಿಗೆ ಯಾವಾಗಲೂ ಹೇಗಿರುತ್ತೆ ಅಂದರೆ, ತಾನು ಒಬ್ಬನೇ ಇದ್ದ ಅಂತ ಆದರೆ ಇರ್ಲಿಕ್ಕೆ ಮನಸ್ಸಾಗಲ್ಲ ಅವನಿಗೆ. ಯಾರಾದರೂ 4 ಜನ ಸೇರಿಕೊಂಡು ಏನೋ ಮಾತಾಡ್ತಾರೆ, ಬೇರೆ ಏನು ಮಾತಾಡ್ತಾರೆ ಹೇಳ್ರಿ, ಅವ್ನು ಹೀಗೆ ಇವನು ಹಾಗೆ ಅಂತ ಬೈತಾ ಇರ್ತಾರೆ ಅಷ್ಟೇ, ಮತ್ತೇನು ಮಾತಾಡೋದಿಲ್ಲ ಅವರು. ಮಾತಾಡೋದಂದ್ರೆ ಇದೇ ಇರ್ತದೆ. ಹಾಗಾಗಿ 4 ಮಂದಿ ಸೇರಿದ್ದಾರೆ ಅಂದರೆ ಅವ್ರ ಮನೇಲಿ ಹೀಗೆ, ಇವ್ರ ಮನೇಲಿ ಹಾಗೆ ಅಂತ ಬೈಕೋತ ಕೂತಿರ್ತಾರೆ ಅಷ್ಟೇ. ಆಗ ಇವನಿಗೇನು ಅನಿಸುತ್ತೆ ಅಂದರೆ, ದೂರದಲ್ಲಿ ನಿಂತವನಿಗೆ ಇವರೆಲ್ಲಿ ನನ್ನ ಬಗ್ಗೆ ಮಾತಾಡ್ತಿದ್ದಾರೋ ಏನೋ ಅಂತ ಹೋಗೋಣ ಅಂತ ಅನಿಸುತ್ತೆ. ಹೋದ ನಂತರ ಇವನು ಸುಮ್ಮನೆ ಇರ್ತಾನೆ, ನೀವಷ್ಟೇ ಯಾಕ್ರಿ ಬೈತೀರಿ, ನಾನು ಬೈತೀನಿ ಅಂತ ಅವನು ಸೇರ್ತಾನೆ. ಹಾಗಾಗಿ ಈ ಸಂಘ ಎನ್ನುವಂಥದ್ದು ಇದೆಯಲ್ಲ, ಸಂಘ ಎನ್ನುವಂಥದ್ದು ಯಾವಾಗಲೂ ಕೂಡ ಮನುಷ್ಯನನ್ನು ಹಾಳು ಮಾಡುತ್ತೆ. ಹಾಗಾಗಿ ಜಿತಸಂಗ, ಇಂತಹ ದುರ್ಜನರ ಜೊತೆಗೆ ಸೇರುವಂಥ ಭಾವ ನಮಗೆ ಬರಬಾರದು. ಯಾವಾಗಲೂ ಕೂಡ ಸಜ್ಜನರ ಸಂಘ ಆಗಬೇಕು. ಏಕಾಂತದಲ್ಲಿ ಆದಷ್ಟು ಏನಾಗಬೇಕು ಅಂತಂದರೆ ಭಗವಂತನ ಧ್ಯಾನವನ್ನು ಮಾಡಬೇಕು. ಇಂಥ ಯೋಗ ಎನ್ನುವುದು ನಮಗೆ ಬರಬೇಕು. ಆ ರೀತಿ ಜಿತಸಂಗ ಇದನ್ನು ಮಾಡಬೇಕು. ಜಿತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾರೆ. ಯಾವಾಗ ನೀವು ಇದನ್ನೆಲ್ಲ ಮಾಡ್ತಾ ಹೋಗ್ತೀರೋ ಆಗ ಇಂದ್ರಿಯಗಳು ಕೂಡ ನಿಮ್ಮ ಹತೋಟಿಗೆ ಬರಲಿಕ್ಕೆ ಶುರುವಾಗ್ತದೆ. ನಿಮ್ಮ ಹತೋಟಿಯಲ್ಲಿ ಇಂದ್ರಿಯ ಎನ್ನುವಂಥದ್ದು, ನಮ್ಮ ಇಂದ್ರಿಯಗಳು ನಿತ್ಯದಲ್ಲೂ ಕೂಡ ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ. ಕಣ್ಣು ಬೇಡವಾದ್ದನ್ನು ನೋಡುತ್ತೆ, ಕಿವಿ ಬೇಡವಾದ್ದನ್ನು ಕೇಳುತ್ತೆ, ಮನಸ್ಸು ಬೇಡವಾದ್ದನ್ನು ಆಲೋಚನೆ ಮಾಡುತ್ತೆ. ಆದರೆ ನಿರಂತರವಾಗಿ
ಭಗವಂತನ ಕಡೆಗೆ ಇದನ್ನು ತಳ್ಳಿ 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 ಮನಸ್ಸನ್ನು ಎಲ್ಲ ಇಂದ್ರಿಯಗಳು ಕೂಡ ದೇವರ ಕಡೆಗೆ ಹೋಗುವಂತೆ ಮಾಡಬೇಕಂತೆ. ಹೀಗೆ ಮಾಡಿದಾಗ ಆಗ ಏನಾಗತ್ತೆ ಅಂತಂದರೆ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತ್ ಧಿಯ ಅಂತ. ನಮ್ಮ ಬುದ್ಧಿಪೂರ್ವಕವಾಗಿ ಏನಾಗತ್ತಂತೆ, ನಮ್ಮ ಮನಸ್ಸಿನ ಒಳಗೆ ಆಗಬೇಕಾದ್ರೆ ಸ್ಥೂಲೇ ಭಗವತೋ ದೇಹೆ, ಆ ಸ್ಥೂಲವಾದಂಥ ಒಂದು ಭಗವಂತನ ರೂಪ ಎನ್ನುವಂತಹದ್ದು ನಮಗೆ ಒಳಗೆ ಬರುತ್ತಂತೆ, ಕಾಣಲಿಕ್ಕೆ ಶುರುವಾಗುತ್ತೆ. ಒಳಗೆ ಹೃದಯದಲ್ಲಾಗಬೇಕಾದ್ರೆ ಸಂಧಾರಯತ್, ಅದನ್ನು ಧಾರಣೆ ಮಾಡಲಿಕ್ಕೆ ಶುರು ಮಾಡುತ್ತೇವೆ. ಆ ಧಾರಣೆ ಮಾಡಿ ಆ ಪರಮಾತ್ಮನನ್ನು ಹೃದಯದಲ್ಲಿ ದರ್ಶನವನ್ನು ಮಾಡುತ್ತೇವಂತೆ. ಆ ಸ್ಥಿತಿಗೆ ತಲುಪೋದಿದೆಯಲ್ಲ, ಇದು ಅಂತ್ಯಕಾಲದಲ್ಲಿ ಮಾಡಲೇಬೇಕಾಗಿರುವಂತಹ ಕರ್ತವ್ಯ ಇದು ಅಂತ ಹೇಳ್ತಾರೆ. ಭಗವಂತನನ್ನು ಸ್ಥೂಲ ದೇಹ ಅಂತ ಹೇಳಿದರೆ, ಸ್ಥೂಲ ಅಂದರೆ ಬಹಳ ದೊಡ್ಡದಾಗಿರುವಂತಹದ್ದು. ಹಾಗಾದರೆ ಭಗವಂತನಿಗೆ ಸ್ಥೂಲ ದೇಹ ಮಾತ್ರ ಇರೋದಾ? ಇಲ್ಲ, ಭಗವಂತನಿಗೆ ಸೂಕ್ಷ್ಮ ದೇಹವೂ ಇದೆ, ಮಧ್ಯಮ ದೇಹವೂ ಇದೆ, ಸ್ಥೂಲ ದೇಹವೂ ಇದೆ. ಎಲ್ಲ ದೇಹಗಳು ಕೂಡ ಪರಮಾತ್ಮನಿಗೆ ಇದ್ದಾರೆ. ಹಾಗಾಗಿ ಎಲ್ಲ ಅದರಲ್ಲೂ ವಿಶೇಷವಾಗಿ ಸ್ಥೂಲ ದೇಹವನ್ನು ಪರಮಾತ್ಮನದನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದರು. ದೇವರ ಈ ದೇಹಗಳನ್ನು ಚಿಂತನೆ ಮಾಡಬೇಕು ಅಂತಂದಾಗ ಆ ದೇಹ ಎನ್ನುವಂಥದ್ದು ಹೇಗಿದೆ, ಅದರ ವಿವರಣೆ ಹೇಗೆ, ಸ್ಥೂಲ ದೇಹ ಅಂತ ಹೇಳಿದರು. ಆ ಸ್ಥೂಲ ದೇಹ ಎನ್ನುವಂಥದ್ದು ಎಷ್ಟು ವಿಸ್ತಾರವಾಗಿದೆ, ಹೇಗಿದೆ, ಅದನ್ನು ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆಲ್ಲ ವಿವರಣೆಯನ್ನು ಕೊಡ್ತಾರೆ. ಅದರಲ್ಲೂ ಕೂಡ ದೇವರನ್ನು ಚಿಂತನೆ ಮಾಡಬೇಕಾದ್ರೆ, ಹೃದಯದಲ್ಲಿ ದೇವರು ಬರಬೇಕು ಅಂತಾದರೆ ಯಾವ ರೀತಿ ದೇವರನ್ನು ಚಿಂತನೆ ಮಾಡಬೇಕು, ಎಂಥ ಮುಖ ಇರಬೇಕು ಅಂದರೆ ಭಗವಂತ ನಗನಗತಾ ಇರಬೇಕಂತದ್ದು, ನಗುಮುಖವನ್ನು ನೋಡಬೇಕಂತ. ನಗನಗತಾ ಇರುವಂಥ ಮುಖ, ಆ ಮುಖ ನಮಗೆ ಬರಬೇಕು. ನಾವು ಜಪಕ್ಕೆ ಕೂತಾಗ ನಾವು ಒಳಗೆ ಆ ಮುಖವನ್ನು ನೋಡ್ತಾ ಇದ್ದರೆ ನಮ್ಮ ಮುಖದಲ್ಲಿ ಒಂದು ನಗು ಕಾಣಬೇಕಂತೆ. ಎದುರುಗಡೆ ಯಾರಾದರೂ ನಮ್ಮ ಮುಖ ನೋಡ್ತಾ ಇದ್ದರೆ ನಾನು ಆ ದೇವರ ದರ್ಶನ ಮಾಡ್ತಿದ್ದೇನೆ ಅನ್ನುವ ಮುಖ ನನ್ನಲ್ಲಿ ಕಾಣ್ತಿರಬೇಕಂತೆ. ಅಂದರೆ ಅವನಿಗೆ ಅರ್ಥ ಆಗ್ತಿರಬೇಕು. ಅಷ್ಟರ ಮಟ್ಟಿಗೆ ನಾವು ದೇವರ ದರ್ಶನವನ್ನು ಮಾಡುತ್ತೇವೆ. ಇದು ಅಂತ್ಯಕಾಲದಲ್ಲಿ ಆಗುವಾಗ ಈ ಸ್ಥಿತಿಗೆ ಹೋಗಬೇಕು ಅಂತ ಹೇಳ್ತಾನೆ. ಈ ಸ್ಥಿತಿಗೆ ಹೋಗಬೇಕು. ಈ ಸ್ಥಿತಿಗೆ ಹೋದಾಗ ಆಗ ದೊಡ್ಡದಾದಂಥ ಒಂದು ಭಗವಂತನ ರೂಪ. ಅದರಲ್ಲಿ 2 ಕ್ರಮಗಳಿದ್ದಾವೆ. ದೇವರನ್ನು ಧ್ಯಾನ ಮಾಡೋದು, ಇನ್ನೊಂದು ಧಾರಣೆ ಮಾಡೋದು ಅಂತ. ಧಾರಣ ಅಂತ ಹೇಳಿದರೆ ಒಂದು, ಧ್ಯಾನ ಅಂದರೆ ಅದರಲ್ಲಿ ಒಂದೊಂದು ಏನಂತಾರೆ, ಧ್ಯಾನ ಅಂತ ಹೇಳಿದರೆ ಅದು ಒಂದೊಂದು ಅವಯವಗಳನ್ನು ಚಿಂತನೆ ಮಾಡುವಂಥದ್ದು. ಇನ್ನು ಧಾರಣೆ ಅಂತ ಹೇಳಿದರೆ ಸಮಗ್ರವಾದಂಥ ರೂಪವನ್ನು ಚಿಂತನೆ ಮಾಡೋದು. ಅದು ಯಾವ ರೀತಿ ಮಾಡೋದು ಅಂತ ಹೇಳಿದಾಗ ಅದಕ್ಕೆಲ್ಲ ವಿವರಣೆಯನ್ನು ಕೊಡ್ತಾರೆ. ಆಗ ಭಗವಂತನ ಒಂದು ವಿರಾಟ್ ಅಂತ ಒಂದು ರೂಪ ಇದೆ ಅಂತ ಹೇಳ್ತಾರೆ. ವಿರಾಟ್ ಅಂತ ರೂಪ, ಆ ವಿರಾಟ್ ರೂಪದ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ವಿರಾಟ್ ರೂಪ ಅಂತ ಅನ್ನೋದು ಯಾವುದದು? ವಿರಾಟ್ ಅಂತ ಹೇಳಿದರೆ ನಾವೆಲ್ಲ ಭಗವದ್ಗೀತೆಯಲ್ಲಿ ವಿಶ್ವರೂಪ ಅಂತ ಕೇಳಿದ್ದೇವೆ ಪರಮಾತ್ಮನದ್ದು. ಹಾಗೆ ವಿರಾಟ್ ಅಂದರು ಮತ್ತು ವಿಶ್ವರೂಪ ಅಂದರು ಎರಡು ಒಂದೇನಾ ಅಂತ ಕೇಳಿದರೆ ಇಲ್ಲ, ಎರಡು ಬೇರೆ ಬೇರೆ. ವಿಶ್ವರೂಪ ಎನ್ನುವಂಥದ್ದು ಅಂದರೆ, ವಿಶ್ವರೂಪ ಅಂದರೆ ಅನೇಕ ಮುಖಗಳಿರುವಂಥ ರೂಪ. ಈ ವಿರಾಟ್ ರೂಪ ಅಂದರೆ ಒಂದೇ ಮುಖ ಇರುವಂತಹ ಎತ್ತರವಾದಂಥ ಒಂದು ರೂಪ ಭಗವಂತನದ್ದು. ಈ ವಿಶ್ವರೂಪ ಅಂದರೆ ವಿಶ್ವರೂಪದಲ್ಲಿ ಅನೇಕ ಮುಖಗಳು, ಅದೊಂದು ವಿಚಿತ್ರವಾದದ್ದೇ. ಅದು ಬಹಳ ವಿಚಿತ್ರ. ಯಾಕೆಂದರೆ ಆ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸ್ತಾನೆ ಕೃಷ್ಣ. ಅರ್ಜುನನಿಗೆ ತೋರಿಸಿದಾಗ ಎಷ್ಟು ವಿಚಿತ್ರ ಅಂತಂದರೆ ಅಲ್ಲಿ ಎಲ್ಲ ಮುಖಗಳಲ್ಲೂ ಕೂಡ ಒಂದೊಂದು ಕೆಲಸ ಮಾಡ್ತಿದ್ದಂತೆ ಭಗವಂತ. ಒಂದು ಮುಖದಲ್ಲಿ ಅನೇಕ ರೂಪಗಳು, ಮುಖಗಳಿದ್ದು ಕೃಷ್ಣನಿಗೆ. ಆ ಮುಖಗಳಲ್ಲಿ ಒಂದು ಮುಖದಲ್ಲಿ ಆಗಬೇಕಾದ್ರೆ ಊಟ ಮಾಡ್ತಿದ್ದಂತೆ ಭಗವಂತ. ಒಂದು ಮುಖದಲ್ಲಿ ಊಟ ಮಾಡ್ತಿದ್ದ. ಈ ಅರ್ಜುನನಿಗೆ ಕುತೂಹಲ, ಇವನು ಭಗವದ್ಗೀತೆ ಉಪದೇಶ ಮಾಡಲಿಕ್ಕೆ ಒಂದು ಮುಖ ಇಟ್ಟುಕೊಂಡಿದ್ದಾನೆ, ಇನ್ನೊಂದು ಮುಖದಲ್ಲಿ ಊಟ ಮಾಡ್ತಿದ್ದಾನಲ್ಲ, ಏನು ತಿಂತಿದ್ದ ನೀವು ನೋಡಬೇಕು ಅಂತ ಕುತೂಹಲದಿಂದ ಎಗರೆಗರಿ ನೋಡಿದ್ನಂತೆ ಬಾಯಲ್ಲಿ ಏನಿದೆ ಅಂತ. ಎಗರೆಗರಿ ನೋಡಿದಾಗ ಆ ಬಾಯಿಯ ಒಳಗಡೆ ಏನಾಗಿತ್ತಂತೆ, ಹಲ್ಲುಗಳ ಮಧ್ಯದಲ್ಲಿ ಸಾಮಾನ್ಯ ಊಟ ಮಾಡಿದಾಗ ಸಿಗಾಕೊಂಡಿರ್ತದಲ್ಲ, ಅದನ್ನು ನಾಲಿಗೆಯಲ್ಲಿ ಹೀಗೆ ಎಬ್ಬಿಸ್ತಿರ್ತಾರೆ, ನಾಲಿಗೆಯಲ್ಲಿ ಹೀಗೆ ಮಾಡ್ಕೊಳ್ತಿರ್ತಾರೆ. ಹಾಗೆ ಭಗವಂತನು ಕೂಡ ಕೈ ಹಾಕಿದರೆ ಎಂಜಲಾಗ್ತದೆ ಅಂತ ನಾಲಿಗೆಯಲ್ಲಿ ಹೀಗೆ ಮಾಡ್ತಿದ್ನಂತೆ. ಕೆಲವರಿಗೆಲ್ಲ ಎಂಜಲು ಗಿಂಜಲು ಅನ್ನೋದು ಲೆಕ್ಕಕ್ಕಿರಲ್ಲ ಅವಕ್ಕೆಲ್ಲ. ಹಾಗೆ ಏನು ಬೇಕಾದ್ರೆ ಮಾಡ್ತಿರೋದು, ಹೀಗೆ ಕೈ ಒರೆಸ್ಕೊಂಡ್ಬಿಡ್ತಿರ್ತಾರೆ. ಆದರೆ ಭಗವಂತ ಹಾಗೆ ಮಾಡಲಿಲ್ಲ, ನಾಲಿಗೆಯಲ್ಲಿ ಎಗರಿಸ್ತಾ ಇದ್ನಂತದನ್ನು. ಅವಾಗ ಏನು ನಾಲಿಗೆಯಲ್ಲಿ ಸಿಕ್ಕಾಕೊಂಡಿದ್ದು, ಏನು ತೆಗಿತಾ ಇದ್ದಾನೆ ಅಂತ ಒಂದು ಸರ್ತಿ ನೋಡಿದ್ನಂತೆ ಇವನು. ಇನ್ನೂ ಯುದ್ಧ ಆಗಿಲ್ಲ, ಆಗಲೇ ನೋಡಿದ ಅಷ್ಟೇ. ನೋಡುವಾಗಲೇ ಆ ನಾಲಿಗೆಯಿಂದ ಎಬ್ಬಿಸ್ತಾ ಇದ್ದದ್ದು ಹಲ್ಲುಗಳ ಮಧ್ಯದಲ್ಲಿ ಒಂದು ಕಡೆ ದುರ್ಯೋಧನ, ಇನ್ನೊಂದು ಕಡೆ ಕರ್ಣ, ದುಶ್ಯಾಸನ, ಇವರೆಲ್ಲ ಸಿಗಾಕೊಂಡಿದ್ರಂತೆ. ಆಗ ಕೃಷ್ಣನ್ ಕೇಳ್ತಾನೆ ಅವನು, ಕೃಷ್ಣ ಏನೋ ನೀನೇ ಅವರನ್ನೆಲ್ಲ ಒಳಗೆ ತಿಂದು ನುಂಗಿ ಆಗಲೇ ಅವ್ರು ಸಂಹಾರ ಮಾಡಿಬಿಟ್ಟಿದ್ದಿ, ಮತ್ತು ನನ್ನನ್ನು ಕಳಿಸ್ತಿದ್ದೀಯಲ್ಲಿ ಯುದ್ಧ ಮಾಡು ಅಂತ ಹೇಳಿಬಿಟ್ಟು ನಾನೇನೋ ಮಾಡಲಿ ಅಂತ ಕೇಳಿದರೆ ಆಗ ಭಗವಂತ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವಸವ್ಯ ಸಾಚೆ, ನೀನು ನಿಮಿತ್ತ ಮಾತ್ರ ಅಷ್ಟೇ. ನಾನು ಎಲ್ಲ ಕೆಲಸ ಮಾಡಿದ್ದೀನಿ, ಯಾರ ಕಾಲು ಮುರಿಬೇಕು, ಯಾರನ್ನ ಮುಗಿಸ್ಬಿಡ್ಬೇಕು ಎಲ್ಲ ಮಾಡಿಬಿಟ್ಟಿದ್ದೀನಿ. ನೀ ಸುಮ್ಮನೆ ಮುಟ್ಟಿದ್ರೆ ಸಾಕು, ಅವರೆಲ್ಲ ಹೋಗ್ತಿರ್ತಾರೆ ಅಷ್ಟೇ. ಅದು ನನ್ನ ಕೆಲಸ ಅದು ಅಂತಂದ ಭಗವಂತ. ಇದು ವಿಶ್ವರೂಪ ಅಂತ. ಇನ್ನೊಂದಿದೆ ವಿರಾಟ್ ರೂಪ ಅಂತ. ವಿರಾಟ್ ರೂಪ ಅಂದರೆ ಸಮಗ್ರ ಬ್ರಹ್ಮಾಂಡ ಎನ್ನುವುದೇನಿದೆಯಲ್ಲ, ಆ ಬ್ರಹ್ಮಾಂಡವೇನೇ ಪರಮಾತ್ಮನ ದೇಹ ಅಂತ ಚಿಂತನೆ ಮಾಡೋದು.
ಆ ದೇಹದ ಒಂದೊಂದು ಅವಯವಗಳಿಂದ ಒಂದೊಂದು ಲೋಕ ಎನ್ನುವಂಥದ್ದು ಹುಟ್ಟುತ್ತೆ. ಅದು ಹೇಗೆ ಅನ್ನೋದರ ನಿರೂಪಣೆ ಎನ್ನುವಂಥದ್ದು ವಿಸ್ತಾರವಾಗಿದೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣ.